ಹಲೋ ಚಿಲ್ಡ್ರನ್ಸ್, ನಮ್ಮ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಾನು ಇವತ್ತು ನಿಮ್ಮ ಮುಂದೆ ಹಿಂದಿ ವಿಷಯದ 2ನೇ ಕಹಾನಿ ಪಾಠ ಕಾಶ್ಮೀರಿ ಸೇಬ್ ಬಗ್ಗೆ ನಾವು ನೀವೆಲ್ಲ ವಿಚಾರ ಮಾಡೋಣ. ಕಾಶ್ಮೀರಿ ಸೇಬ್ ಅಂದರೆ ಕಾಶ್ಮೀರದ ಸೇಬು, ಕಾಶ್ಮೀರದ ಸೇಬು, ಕಾಶ್ಮೀರ್ ಆಪಲ್. ಈ ಒಂದು ಪಾಠದ ವಿಧ ಯಾವುದಾಗಿದೆ? ಕಹಾನಿ ಪಾಠ. कहानी पाठ मीन्स स्टोरी लेसन नंबर 2 कश्मीरी सेब. इस पाठ के लेखक का नाम क्या है? ಈ ಪಾಠದ ಲೇಖಕರು ಯಾರು? ಮುನ್ಷಿ ಪ್ರೇಮಚಂದ್. ಮುನ್ಷಿ ಪ್ರೇಮಚಂದ್ ರವರ ಬಗ್ಗೆ ಲೇಖಕ ಪರಿಚಯವನ್ನು ನಾವು ಲೇಖಕ ಪರಿಚಯದಲ್ಲಿ ನಮಗೆ ಮುನ್ಷಿ ಪ್ರೇಮಚಂದ್ ರವರ ಬಗ್ಗೆ ಏನೆಲ್ಲ ಅಂಶಗಳನ್ನು ನಾವು ಗಮನಿಸಬೇಕಾಗಿದೆ, ಆ ಅಂಶಗಳನ್ನು ನಾವು ನೋಡಿದ ತರುವಾಯ ಈ ಒಂದು ಪಾಠದ ಒಂದು ಸಾರಾಂಶದ ಬಗ್ಗೆ ನಾವು ನೋಡೋಣ. लेखक परिचय में लेखक का नाम क्या है? मुंशी प्रेमचंद. लेखकर ಹೆಸರು मुंशी प्रेमचंद रವರು. इनका जन्म 31 जुलाई 1880 को वाराणसी के पास लम्ही नामक गांव में हुआ. ಇವರ ಜನನ 31 ಜುಲೈ 1881ರಂದು ವಾರಾಣಸಿಯ ಬಳಿ ಇರತಕ್ಕಂತ ಲಮ್ಹಿ ಅಂತ ಹೆಸರಿನ ಒಂದು ಊರಿನಲ್ಲಿ ಇವರ ಜನನ ಆಗುತ್ತೆ. ಇನ್ಕ ವಾಸ್ತವಿಕ ನಾಮ, ಇವರ ಒಂದು ನಿಜವಾದ ಹೆಸರು ಧನಪತ್ ರಾಯ್. ವೇ ಯಥಾರ್ಥವಾದಿ ಕಥಾಕಾರ್ತೆ. ಇವರು ಯಥಾರ್ಥವಾದಿ ಕಥಾಕಾರರಾಗಿದ್ರು, ಅಂದ್ರೆ ಇದ್ದದ್ದನ್ನ ಇದ್ದಾಗೆ ಹೇಳ್ತಕ್ಕಂಥ ಬರಿತಕ್ಕಂಥ ಒಂದು ಶೈಲಿಯ ಕಥಾಕಾರರಾಗಿದ್ದಾರೆ. ಪ್ರಮುಖ ರಚನೆಗಳು ಉಪನ್ಯಾಸಗಳನ್ನಾಗಿ ನಾವು ನೋಡೋದಾದ್ರೆ ಗೋದಾನ, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಇವರ ಮುಖ್ಯ ಕಾದಂಬರಿಗಳಾಗಿದ್ದಾವೆ. ಕಥೆಯ ಪುಸ್ತಕಗಳು ಯಾವಿದೆ? ಕಥೆಗಳು ಬಡೇಗರ್ ಕಿ ಬೇಟಿ, ನಮಕ್ ಕಾ ದರೋಗ, ಪಂಚಪರಮೇಶ್ವರ, ಪೂಸ್ ಕಿ ರಾತ್, ಪಂಚಪರಮೇಶ್ವರ, ಪೂಸ್ ಕಿ ರಾತ್, ಬಡೇಗರ್ ಕಿ ಬೇಟಿ, ನಮಕ್ ಕಾ ದರೋಗ ಇವೆಲ್ಲ ಕಥೆಗಳಾಗಿದ್ದಾವೆ. ಪ್ರೇಮಚಂದ್ರವರ ಕಥಾ ಸಂಗ್ರಹಗಳು ಕಹಾನಿಯ ಮಾನ್ ಸರೋವರ್ ನಾಮ್ಸೆ ಸಂಕಲಿತ. ಮಾನ್ ಸರೋವರ್ ಅಂತಕ್ಕಂಥ ಒಂದು ಕೃತಿಯಲ್ಲಿ ಇವರೆಲ್ಲ ಕಥೆಗಳನ್ನ ಸಂಗ್ರಹಿಸಲಾಗಿದೆ. ಮುನ್ಷಿ ಪ್ರೇಮಚಂದ್ರವರ ಒಂದು ಚಿತ್ರವನ್ನು ಕೂಡ ತಾವೆಲ್ಲ ನೋಡ್ತಾ ಇದ್ರಲ್ಲ ಮಕ್ಕಳೇ. ಹಾಗೆ ಈ ಒಂದು ಪಾಠದ ಉದ್ದೇಶ ಏನು? ನಮಗೆ ಏನಕ್ಕೆ ಈ ಒಂದು ಕಾಶ್ಮೀರಿ ಸೇಬ್ ಪಾಠವನ್ನು ನಮಗೆ ಅಧ್ಯಯನ ಮಾಡಕ್ಕೆ ಇಡಲಾಗಿದೆ? ಉದ್ದೇಶದಲ್ಲಿ ನಾವು ನೋಡೋದಾದ್ರೆ ಬಾಜಾರ್ ಮೇ ಲೋಗೋಂ ಕೆ ಸಾಥ್ ಹೋನೆ ವಾಲಿ ಧೋಕೆಬಾಜಿ ಪರ್ ಪ್ರಕಾಶ್ ಡಾಲಾ ಗಯಾ ಹೈ. ಮಾರ್ಕೆಟ್ ಅಲ್ಲಿ ಅಥವಾ ಸಂತೆಯಲ್ಲಿ ನಾವು ಅನೇಕ ವ್ಯಾಪಾರಸ್ಥರ ಜೊತೆಯಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಆಗ್ತಕ್ಕಂಥ ಒಂದು ಮೋಸ, ವಂಚನೆಯ ಬಗ್ಗೆ ಇಲ್ಲಿ ಈ ಒಂದು ಪಾಠದಲ್ಲಿ ಬೆಳಕನ್ನ ಚೆಲ್ಲಲಾಗಿದೆ. ಅಂದ್ರೆ ಅದರ ಬಗ್ಗೆ ಇಲ್ಲಿ ಫೋಕಸ್ ಮಾಡಲಾಗಿದೆ. ಅವ್ರ ಖರೀದಾರಿ ಕರ್ತೆ ಸಮಯ, ಪರ್ಚೇಸಿಂಗ್ ಟೈಮ್, ಖರೀದಿಸುವ ವೇಳೆ ಏನಾದ್ರೂ ಒಂದು ವಸ್ತುಗಳನ್ನು ನಾವು ಕೊಳ್ಳಬೇಕಾದ್ರೆ ಸಾವಧಾನಿ ಬರ್ತನೆ ಕಿ ಅವಶ್ಯಕತಾ ಪರ್, ಅಂದ್ರೆ ಎಚ್ಚರಿಕೆಯನ್ನು ವಹಿಸುವ ಅವಶ್ಯಕತೆಯ ಬಗ್ಗೆ ಇಲ್ಲಿ ಜೋರ್ ದಿಯಾ ಗಯಾ ಹೈ, ಅಂದ್ರೆ ಅದರ ಬಗ್ಗೆ ಇಲ್ಲಿ ಹೆಚ್ಚು ಒತ್ತನ್ನು ಕೊಡಲಾಗಿದೆ ಈ ಒಂದು ಪಾಠದ ಮೂಲಕ. ವಿದ್ಯಾರ್ಥಿಗಳೇ, ನಾವು ಕಾಶ್ಮೀರಿ ಸೇಬ್ ಪಾಠವನ್ನು ನಾವು ಬಹಳ ಸ್ವಲ್ಪ ದೊಡ್ಡದಾಗಿರೋದ್ರಿಂದ 4 ಭಾಗವಾಗಿ ವಿಂಗಡಿಸಿ ನಿಮ್ಮ ಮುಂದೆ ಅರ್ಥೈಸಲು ಇಲ್ಲಿ ಪ್ರಯತ್ನವನ್ನು ಮಾಡಲಾಗಿದೆ. ಮೊದಲ ಭಾಗದ ಏನೆಲ್ಲ ವಿಷಯ ಇರುತ್ತೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ನಂತರ 2ನೇ ಭಾಗದಲ್ಲೂ ಇದೇ ರೀತಿ ಮುಂದುವರಿಯುತ್ತೆ. 2 ಮತ್ತು 3 ಮತ್ತು 4ನೇ ಭಾಗದಲ್ಲೂ ಕೂಡ ಆಯಾ ಭಾಗದಲ್ಲಿರ್ತಕ್ಕಂಥ ಏನೆಲ್ಲ ಅಂಶಗಳನ್ನು ನಾವು ನೋಡ್ತಾ ತಿಳಿತಾ ಬರ್ತೀವ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳನ್ನ ನಾವು ಹೇಗೆ ಉತ್ತರವನ್ನು ಬರೀಬೇಕು ಅಂತ ಹೇಳಿ ಕೂಡ ನಾವು ಇಲ್ಲಿ ತಿಳಿತಾ ಹೋಗ್ತೀವಿ ಮಕ್ಕಳೇ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನೋಡಿ, ನಾವು ಈ ಒಂದು ಮೊದಲನೇ ಭಾಗದಲ್ಲಿ ನಾವು ಏನು ವಿಷಯನ ನಾವಿಲ್ಲಿ ಪಾಠದ ಪ್ರಾರಂಭದ ಭಾಗ ಇದು. ಕಲ್ ಶಾಮ್ ಕೋ ಚೌಕ್ ಮೇ 2-4 ಜರೂರಿ ಚೀಜೆ ಖರೀದ್ನೆ ಗಯಾ ತಾ. ಲೇಖಕರಲ್ಲಿ ನಿನ್ನೆ ಸಂಜೆಯ ವೇಳೆಯಲ್ಲಿ ಅವರು ಒಂದು ಸರ್ಕಲ್ ಅಲ್ಲಿ, ಚೌಕ್ ಮೀನ್ಸ್ ಸರ್ಕಲ್, ಒಂದು ಮಾರ್ಕೆಟಿನ ಒಂದು ಸರ್ಕಲ್ ವೃತ್ತದಲ್ಲಿ ಅವರು 2ರಿಂದ 3 ಅಥವಾ 3ರಿಂದ 4 ವಸ್ತುಗಳನ್ನ, ಅಗತ್ಯವಾದ ವಸ್ತುಗಳನ್ನ, ಜರೂರಿ ಮೀನ್ಸ್ ನೀಡೆಡ್, ಅಗತ್ಯವಾದ ವಸ್ತುಗಳನ್ನ ಕೊಳ್ಳಲು
ಹೋಗಿದ್ರು. ಹೋದಂಥ ಸಂದರ್ಭದಲ್ಲಿ ಪಂಜಾಬಿ ಮೇವಾ ಫರೋಶೋಂ ಕಿ ದುಕಾನೆ ರಾಸ್ತೆ ಮೇ ಹಿ ಪಡ್ತಿ ಹೈ. ಆ ಒಂದು ಮಾರ್ಕೆಟ್ ಅಲ್ಲಿ ಒಬ್ಬ ಪಂಜಾಬಿ ಮೇವಾ ಫರೋಶ್ का मतलब क्या होता है, ಡ್ರೈ ಫ್ರೂಟ್ಸ್ ಸೆಲ್ಲರ್ ಅಂದ್ರೆ ಒಣಹಣ್ಣುಗಳ ವ್ಯಾಪಾರಿ. ಅವರು ಆ ಒಣಹಣ್ಣುಗಳ ವ್ಯಾಪಾರಿಯ ಅಂಗಡಿ ರಸ್ತೆಯಲ್ಲಿ ಇರೋದನ್ನ ಲೇಖಕರು ಕಾಣುತ್ತಾರೆ. एक दुकान पर बहुत अच्छे रंगदार ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ. ಒಂದು ಅಂಗಡಿಯಲ್ಲಿ ಲೇಖಕರಿಗೆ ದೃಷ್ಟಿಗೆ ಬಂದಿದ್ದೇನಪ್ಪ ಅಂದ್ರೆ ಒಳ್ಳೆಯ ಬಣ್ಣದಲ್ಲಿರ್ತಕ್ಕಂಥ ಜೊತೆಗೆ ಗುಲಾಬಿ ಕಲರ್ ಇರ್ತಕ್ಕಂಥ ಸೇಬುಗಳು ಸಜೆ ಹುಯೆ ಅಂದ್ರೆ ಸೇಬುಗಳನ್ನು ಯಾವ ರೀತಿ ಜೋಡಿಸಿ ಶೃಂಗರಿಸಿ ಒಂದು ಡಿಸೈನ್ ಆಗಿ ವ್ಯಾಪಾರಿಗಳು ಇಟ್ಟಿರ್ತಾರೆ ಅಂತ ನೀವೆಲ್ಲ ನೋಡಿರ್ತೀರಲ್ವಾ, ಆ ತರ ಇಲ್ಲಿ ಸೇಬನ್ನ ಇಲ್ಲಿ ಡಿಸೈನ್ ಆಗಿ ಜೋಡಿಸಿಟ್ಟಿರ್ತಕ್ಕಂಥದ್ದು ಇವರಿಗೆ ಬಹಳ ಅತ್ಯಾಕರ್ಷವಾಗಿ ಕಂಡು ಬರುತ್ತೆ. ಮತ್ತೆ ಅದ್ರ ಮೇಲೆ ಆಸೆ ಕೂಡ ಉಂಟಾಗುತ್ತೆ. ಹಾಗಾಗಿ ಆಸೆಯನ್ನು ಪಟ್ಟು ಆ ಸೇಬನ್ನು ಕೊಳ್ಳಲು ಇಲ್ಲಿ ಪ್ರಯತ್ನ ಮಾಡ್ತಾರೆ. ನೋಡೋಣ. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಇವತ್ತಿನ ಒಂದು ವಿದ್ಯಾವಂತ ಸಮಾಜದಲ್ಲಿ, ಶಿಕ್ಷಿತ ಸಮಾಜಮೇ ವಿದ್ಯಾವಂತ ಅಂದ್ರೆ ಓದಿರ್ತಕ್ಕಂಥ ಒಂದು ಈ ಒಂದು ಸೊಸೈಟಿನಲ್ಲಿ ಯಾವ ಒಂದು ವಿಷಯಗಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನ ವಹಿಸ್ತಕ್ಕಂಥ ಒಂದು ಹವ್ಯಾಸ ಅಥವಾ ಪ್ರವೃತ್ತಿ ಅನ್ನೋದು ಬೆಳೆದು ಬಂದಿದೆ. ವಿಟಾಮಿನ್ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಮತ್ತೆ ಪ್ರೋಟೀನ್ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಪದಾರ್ಥಗಳನ್ನು ನಾವು ಬಳಸಬೇಕು, ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತೆಲ್ಲ ಜನಗಳಲ್ಲಿ ಒಂದು ಅವೇರ್ನೆಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದೆ ಅಲ್ವಾ ಮಕ್ಕಳೇ. ಟಮಾಟರ್ ಭೋಜನ ಕ ಅವಶ್ಯಕ ಬನ್ ಗಯ. ನೀವು ಎದ್ದ ತಕ್ಷಣ ತಮ್ಮ ತಾಯಿಯ ಒಂದು ಅಡಿಗೆ ಕೋಣೆಯಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಟೊಮೊಟೊ. ಈ ಟೊಮೊಟೊನು ಕೂಡ ಇವತ್ತು ನಮ್ಮ ಆಹಾರದ ಒಂದು ಅವಶ್ಯಕವಾದ ಒಂದು ಅಂಗವಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳೇ. ಹಾಗೆ ಗಾಜರ್ ಮೇ ಬಹುತ್ ವಿಟಾಮಿನ್ ಹೈ. ಟೊಮೊಟರ್ ಕೆ ಸಾಥ್ ಟೊಮೊಟೊ ಜೊತೆಯಲ್ಲಿ ನಮಗೆ ಕ್ಯಾರೆಟ್ ಕೂಡ ಇದೆ ಅಲ್ವಾ, ಕ್ಯಾರೆಟ್ ಅಲ್ಲೂ ಕೂಡ ಬಹಳಷ್ಟು ವಿಟಾಮಿನ್ಗಳಿದಾವೆ. ವಿಟಾಮಿನ್ಸ್ ಪ್ರೋಟೀನ್ಸ್ ಅನ್ನತಕ್ಕಂಥ ಒಂದು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು. ಏಕ್ ಸೇಬ್ ರೋಸ್ ಕಾಯಿ ಏತು. ಈ ಒಂದು ಅಂಶಗಳ ಮೇಲೆ ನಾವು ಗಮನ ಹರಿಸಿದಾಗ ನಮಗೆ ಒಂದು ಮಾತು ನಮಗೆ ಇಲ್ಲಿ ಜ್ಞಾಪಕ ಬರುತ್ತೆ. ಏನಪ್ಪಾ ಅಂದ್ರೆ ಲೇಖಕರು ಇಲ್ಲಿ ಸ್ವತಃ ಇವೆಲ್ಲ ಅಂಶಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಏನೆಲ್ಲ ಅಂಶ ಹೇಳ್ತಾ ಬರ್ತಾ ಇದ್ದಾರೆ, ಈಗೆಲ್ಲ ಏನೆಲ್ಲ ನಾವು ವಿಚಾರ ಮಾಡ್ತಾ ಬಂದು ಏಕ್ ಸೇಬ್ ರೋಜ್ ಕಾಯಿ ಎತ್ತೋ ಆಪ್ಕೋ ಡಾಕ್ಟರೋಂ ಕಿ ಜರೂರತ್ ನಾ ರಹೇಗಿ. ಒಂದು ಸೇಬನ್ನು ನಾವು ತಿಂದಿದ್ದೇ ಆದ್ರೆ ನಮಗೆ ವೈದ್ಯರ ಒಂದು ಅವಶ್ಯಕತೆ ಇರೋದಿಲ್ಲ. ಮತ್ತಿನ್ನೇನಿದೆ, ಸೇಬ್ ತೋ ರಸ್ ಔರ್ ಸ್ವಾದ್ ಮೇ, ರಸ್ ಔರ್ ಸ್ವಾದ್ ಮೇ ಅಗರ್ ಆಮ್ ಸೆ ಬಡ್ಕರ್ ನಹಿ ಹೈ ತೋ ಗಡ್ಕರ್ ಬಿ ನಹಿ. ಸೇಬನ್ನು ನಾವು ನೋಡಿದ್ದೆ ಆದ್ರೆ ರಸ ಅಂದ್ರೆ ಆ ಒಂದು ಹಣ್ಣಿನ ಒಂದು ನೀರಿನ ಅಂಶ ಇದೆಯಲ್ವಾ, ಆ ನೀರಿನ ಅಂಶ ಮತ್ತು ರುಚಿ. ಸ್ವಾದ್ ಕ ಮತ್ಲಬ್ ಟೇಸ್ಟ್. ಆ ರುಚಿಯಲ್ಲಿ ಒಂದು ಪಕ್ಷ ಮಾವಿನಿಗಿಂತ ಅದು ಹೆಚ್ಚಿಲ್ದಲೇ ಇದ್ರೂ ಕೂಡ ಅದರ ಒಂದು ಮಹತ್ವ ಏನು ಕಡಿಮೆ ಇಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ. ಈ ಒಂದು ಭಾಗದಲ್ಲಿ ಏನೆಲ್ಲ ಒಂದು ಅಂಶಗಳನ್ನ ಲೇಖಕರು ನಮ್ಮ ಜೊತೆಯಲ್ಲಿ ಇಲ್ಲಿ ಹೇಳ್ತಾ ಬಂದಿದ್ದಾರೆ ಅಥವಾ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ವಿ ಅಲ್ವಾ. ನೋಡಿ, ಮಾರ್ಕೆಟಿನ ಒಂದು ಚಿತ್ರನೂ ಕೂಡ ತಾವೆಲ್ಲರೂ ನೋಡ್ತಾ ಇದ್ದೀರಾ. ಮಾರ್ಕೆಟಿನ ಒಂದು ಚಿತ್ರ ನೋಡಿದಾಗ ನಿಮಗೆ ನಿಮ್ಮ ಕಣ್ಮುಂದೆ ನಿಮ್ಮ ಹತ್ತಿರದ ಒಂದು ಮಾರ್ಕೆಟಿನ ಒಂದು ದೃಶ್ಯ ಕಣ್ಮುಂದೆ ಬರುತ್ತಲ್ವಾ. ಮುಂದೆ ಹೋಗೋಣ. ಯಾವೆಲ್ಲ ಇದಾವೆ? ಮೊದಲನೇ ಪ್ರಶ್ನೆಯಾಗಿ ಲೇಖಕ್ ಚೀಜೆ ಖರೀದನೆ ಕಹಾ ಗಯೆ ಥೆ. ಲೇಖಕರು ವಸ್ತುಗಳನ್ನ ಖರೀದಿಸಲು ಎಲ್ಲಿ ಹೋಗಿದ್ರು? ಪಾಠದ ಪ್ರಾರಂಭದ ಮೊದಲನೇ ವಾಕ್ಯನ ನಮಗೆ ಇಲ್ಲಿ ತಿಳಿಯಪಡಿಸ್ತು. ಎಲ್ಲಿ ಹೋಗಿದ್ರು ಅವರು? ಚೌಕ್ ಮೇ ಖರೀದನೆ ಗಯಾತ. ಅಂದ್ರೆ ಅವರು ಒಂದು ಸರ್ಕಲ್ ಅಲ್ಲಿ, ಮಾರ್ಕೆಟಿನ ಒಂದು ಸರ್ಕಲ್ ಅಲ್ಲಿ ಆ ವಸ್ತುಗಳನ್ನ ಖರೀದಿಸಲು ಹೋಗಿದ್ರಲ್ವಾ. ಉತ್ತರ ಲಿಖನ. ನೋಡಿ, ನಮಗೆ ಈ ಒಂದು ಪ್ರಶ್ನೆಯಲ್ಲಿ ಕಹಾ ಶಬ್ದಕ್ಕೆ ಬದಲೆ ಚೌಕ್ ಮೇ ಲಿಖನೆ ಕ ಅಂಶ ಹಮೇಶಾ ಹಮ್ಕೋ ಯಾದ್ ರಹನಾ ಚಾಹಿಯೆ. ನಮಗೆ ಯಾವಾಗ್ಲೂ ಇಲ್ಲಿ ಪ್ರಶ್ನಾ ಪದ ಯಾವುದು, ಆ ಪ್ರಶ್ನಾ ಪದಕ್ಕೆ ಯಾವ ಒಂದು ಉತ್ತರ ಪದವನ್ನು ಬರೀಬೇಕಾಗುತ್ತೆ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕಲ್ವ ಮಕ್ಕಳೇ. ಗೊತ್ತಾಯ್ತಲ್ವರ? ಲೇಖಕ್ ಚೀಜೆ ಖರೀದನೆ ಚೌಕ್ ಮೇ ಗಯೆ ಥೆ. ನಾವು ಮುಂದೆ ಹೋಗೋಣ. ಮತ್ತೊಂದು ಪ್ರಶ್ನೆ ಇಲ್ಲಿದೆ. ಈ ಒಂದು ಪ್ರಶ್ನೆಯನ್ನು ನಾವು ಯಾವಾಗ ನಾವು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕಂಡಿದ್ದೀವಿ ಅಂತೇಳಿ ನಿಮಗೆ ಇಲ್ಲಿದೆ ನೋಡಿ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ 25/2/2022 ಮತ್ತೆ ಏಪ್ರಿಲ್ 2022ರ ಮೇನ್ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಯನ್ನು ಕೇಳಾಯಿತು. ಪ್ರಶ್ನೆ ಏನಿದೆ? ಲೇಖಕ್ ಪ್ರೇಮಚಂದ್ ಕೋ ದುಕಾನ್ ಪರ್ ಕ್ಯಾ ನಜರ್ ಆಯಾ. ಲೇಖಕ ಪ್ರೇಮಚಂದ್ರ ಅವರಿಗೆ ಅಂಗಡಿಯಲ್ಲಿ ಏನು ದೃಷ್ಟಿಗೆ ಬಂತು, ಅವರ ಕಣ್ಣಿಗೆ ಏನು ಕಂಡು ಬಂತು?
ನಜರ್ ಮೀನ್ಸ್ ದೃಷ್ಟಿ, ಕಣ್ಣಿಗೆ ಏನು ಕಂಡು ಬಂತು ಲೇಖಕರಿಗೆ? ನೀವು ನೋಡಿದ್ರಿ ಅಲ್ವಾ, ಚೌಕಮೆ ಖರೀದ್ನೆ ಸಮಯ ಖರೀದ್ತೆ ಸಮಯ ಏನು ಕಂಡು ಬಂತು? ಈಗ ಉತ್ತರವನ್ನ ನೀವೆಲ್ಲ ಹೇಳ್ತಾ ಇದ್ರಲ್ವ, ವೆರಿ ಗುಡ್ ವೆರಿ ಗುಡ್. ಲೇಖಕ್ ಪ್ರೇಮಚಂದ್ ಕೋ ದುಕಾನ್ ಪರ್ ರಂಗದಾರ್ ಗುಲಾಬ್ ಸೇಬ್ ಸಜೆ ಹುಯೆ ನಜರ್ ಆಯೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಮುಂದೆ ಹೋಗೋಣ. ಮತ್ತೊಂದು ಪ್ರಶ್ನೆ ಇಲ್ಲಿದೆ, ಮೂರನೇ ಪ್ರಶ್ನೆ. ಗಾಜರ್ ಕೋ ಖಾನೆ ಕಿ ಮೇಜ್ ಪರ್ ಸ್ಥಾನ್ ಕ್ಯೂ ಮಿಲ್ನೆ ಲಗಾ ಹೈ. ಕ್ಯಾರೆಟ್ ಅನ್ನ, ಗಾಜರ್ ಅಂದ್ರೆ ಗೊತ್ತಿದೆ ನಿಮಗೆ ಅಲ್ವಾ, ಕ್ಯಾರೆಟ್ ಅನ್ನ ತಿನ್ನುವ ವಸ್ತುವಾಗಿ ಮೇಜಿನ ಮೇಲೆ ನಮ್ಮ ಒಂದು ಡೈನಿಂಗ್ ಟೇಬಲ್ ಮೇಲೆ ಅದಕ್ಕೂ ಕೂಡ ಒಂದು ಸ್ಥಾನವನ್ನು ನಾವು ಏಕೆ ಕೊಡಲಾಗಿದೆ? ಏಕೆ ನಾವು ಕ್ಯಾರೆಟ್ಗೂ ಕೂಡ ಒಂದು ಸೇಬಿನಿಗೆ ಸಮಾನವಾಗಿ ನಾವು ಕೊಟ್ಟಿದ್ದೀವಿ ಅಂದರೆ ನಿಮಗೆ ಗೊತ್ತು. ಈ ಒಂದು ಪ್ರಶ್ನೆಯನ್ನು ನಾವು ಜೂನ್ 2020 ಬೋರ್ಡ್ ಎಕ್ಸಾಮಲ್ಲಿ ನಾವು ಈ ಪ್ರಶ್ನೆಯನ್ನು ನಾವು ನೋಡಿದ್ವಿ. ಹಾಗಾಗಿ ಈ ಪ್ರಶ್ನೆ ಕಡೆ ನೀವು ಕೂಡ ಗಮನ ಹರಿಸ್ಬೇಕು ಮಕ್ಕಳೇ. ಗಾಜರ್ ಮೇ ಬಿ ಬಹುತ್ ವಿಟಾಮಿನ್ ಹೈ. ಗಾಜರಲ್ಲೂ ಕೂಡ ಅಂದರೆ ಕ್ಯಾರೆಟಲ್ಲೂ ಕೂಡ ಬಹಳಷ್ಟು ವಿಟಾಮಿನ್ಗಳಿದ್ದಾವೆ. ಇಸ್ಲಿಯೇ ಆದ್ದರಿಂದ ಗಾಜರ್ ಕೋ ಖಾನೆ ಕಿ ಮೇಜ್ ಪರ್ ಸ್ಥಾನ್ ಮಿಲ್ನೆ ಲಗಾ ಹೈ. ನೀವು ಇಷ್ಟು 2 ಸಾಲಲ್ಲಿ ಬರೆಯೋಕ್ಕೆ ಬೇಡ ಅಂದರೆ ನಿಮಗೆ ಪ್ರಾರಂಭದಲ್ಲಿ ಕ್ಯೋಂಕಿ ಗಾಜರ್ ಮೇ ಬಿ ಬಹುತ್ ವಿಟಾಮಿನ್ ಹೈ ಅಂತ ಬರೆದ್ರೂ ಕೂಡ ನಿಮಗೆ 1 ಅಂಕ ನಿಮಗೆ ಆರಾಮ ಸಿಗುತ್ತೆ. ಓಕೆ ಮಕ್ಕಳೇ, ಮುಂದೆ ಹೋಗೋಣ. ಅರ್ಥವಾಯ್ತು ಅಂತ ಕಾಣುತ್ತಲ್ವಾ? ಈಗ 4ನೇ ಪ್ರಶ್ನೆ ನಾವು ನೋಡೋದಾದ್ರೆ, ಪ್ರೇಮಚಂದ್ ಜಿ ಕ ಜಿ ಕ್ಯೂ ಲಲಚಾಯ. ಪ್ರೇಮಚಂದ್ರ ಅವರ ಮನಸ್ಸು, ಜಿ ಕ ಮತ್ಲಬ್ ಕ್ಯಾ ಹೋತಾ ಹೈ? ಮನಸ್ಸು. ಪ್ರೇಮಚಂದ್ರ ಅವರ ಒಂದು ಮನಸ್ಸು ಏಕೆ ಆಸೆ ಪಡ್ತಾ ಇದೆ? ಅವರ ಒಂದು ಮನಸ್ಸು ಏನಕ್ಕೆ ಆಸೆ ಪಡ್ತಾ ಇದೆ ಅಂತೇಳಿ ಈ ಒಂದು ಪ್ರಶ್ನೆನ ನಾವು ಏಪ್ರಿಲ್ 2019 ಬೋರ್ಡ್ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆನ ನಾವು ನೋಡಿದ್ವಿ ಮಕ್ಕಳೇ. ಇದಕ್ಕೆ ಉತ್ತರ ನಾವೇನು ಇಂದಿನ ಒಂದು ಮೊದಲನೇ ಪ್ರಶ್ನೆಗೆ ಬರೆದ್ವಲ್ಲ, ಅದೇ ಉತ್ತರ ಇದಕ್ಕೆ ಬರೀಬಹುದು. ಎಲ್ಲರಿಗೂ ಅರ್ಥ ಆಯ್ತಾ ಮಕ್ಕಳೇ? ಪ್ರಶ್ನೆಗೆ ಉತ್ತರ ಬರೆಯೋದು ಬಹಳ ಸರಳ. ಪಾಠವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂತ ಬಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆಯೋಕ್ಕೆ ನಿಮಗೇನು ಕಷ್ಟ ಆಗಲ್ಲ. ಮುಂದಿನ ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಿ. 2-3 ವಾಕ್ಯ में उत्तर लिखिए. 2 अंक वाले प्रश्न कौन कौन से हैं? ಯಾವೆಲ್ಲ ಪ್ರಶ್ನೆಗಳು 2 ಅಂಕದ ಅಥವಾ 3 ಅಂಕದ ಪ್ರಶ್ನೆಗಳಾಗಿ ನಾವು ಈ ಪಾಠದಲ್ಲಿ ನಾವು ಆ ಒಂದು ಮೊದಲನೇ ಭಾಗದಲ್ಲಿ ನಾವೇನೆಲ್ಲ ಅಂಶಗಳನ್ನ ನಾವು ತಿಳಿದಿದ್ವೋ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೇಮಚಂದ್ ಜಿ ನೆ ಖರೀದಾರಿ ಕೆ ಬಾರೆ ಮೇ ಕ್ಯಾ ಚೇತಾವನಿ ದಿ ಹೈ. ಪ್ರೇಮಚಂದ್ರ ಅವರು ಕೊಂಡುಕೊಳ್ಳುವಿಕೆಯ ಬಗ್ಗೆ ಅಂದರೆ ಪರ್ಚೇಸಿಂಗ್ ಬಗ್ಗೆ, ಖರೀದಿಸೋದ್ರ ಬಗ್ಗೆ ಏನು ಎಚ್ಚರಿಕೆಯನ್ನ ಇಲ್ಲಿ ಕೊಡ್ತಾರೆ, ಏನು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂತೇಳಿ ಪ್ರೇಮಚಂದ್ರ ಅವರು ಪಾಠದ ಪ್ರಾರಂಭದಲ್ಲಿ ನಮಗೆ ಉದ್ದೇಶದಲ್ಲಿ ತಿಳಿಯಪಡಿಸಿದ್ರು ಅಲ್ವರ ಮಕ್ಕಳೇ. ಈಗ ಈ ಉತ್ತರವನ್ನು ನೋಡೋಣ. ನೋಡಿ ಮಕ್ಕಳೇ, ಈ ಒಂದು ಪ್ರಶ್ನೆಗೆ ಉತ್ತರ ನಾವು ನೋಡೋದಾದ್ರೆ, ಪ್ರಶ್ನೆಯನ್ನ ಮತ್ತೊಮ್ಮೆ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಪ್ರೇಮಚಂದ್ ಜಿ ನೆ ಖರೀದಾರಿ ಕೆ ಬಾರೆ ಮೇ ಕ್ಯಾ ಚೇತಾವನಿ ದಿ ಹೈ. ಪ್ರೇಮಚಂದ್ರ ಅವರು ಖರೀದಿಸುವ ಬಗ್ಗೆ ಏನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ಏನು ಕೊಟ್ಟಿದ್ದಾರೆ? ಲೇಖಕ ಅಪ್ನ ಅನುಭವ ಬತಾತೆ ಹುಯೆ. ಲೇಖಕರು ತಮ್ಮ ಸ್ವಂತ ಅನುಭವವನ್ನು ಹೇಳ್ತಾ, ಪಾಠಕೊಂಕ ಮೀನ್ಸ್ ಓದುಗರಿಗೆ, ನಮ್ಮ ಎಲ್ಲ ಓದುಗರಿಗೆ ಸಚೇತ್ ಕರ್ತೆ ಹೇಕಿ ಎಚ್ಚರಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಅಲರ್ಟ್ ಮಾಡ್ತಾ ಇದ್ದಾರೆ. ಅಗರ್ ಖರೀದಾರಿ ಕರ್ತೆ ಸಮಯ, ಒಂದು ಪಕ್ಷ ನಾವು ಖರೀದಿಸುವ ಸಮಯದಲ್ಲಿ, ಪರ್ಚೇಸಿಂಗ್ ಟೈಮ್, ನಾವು ಕೊಂಡ್ಕೊಳ್ತಕ್ಕಂಥ ಸಮಯದಲ್ಲಿ ಸಾವಧಾನಿ ನಹಿ ಬರ್ತೆ ಇತ್ತು ಅಂದ್ರೆ ಎಚ್ಚರಿಕೆ ವಹಿಸ್ಲಿಲ್ಲ ಅಂದ್ರೆ ದೋಖಾಖಾನೆಕಿ ಮೋಸವನ್ನು ಅನುಭವಿಸ್ತಕ್ಕಂಥ ಒಂದು ಸಂಭಾವನಾವತಿ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಚೆನ್ನಾಗಿ ಅರ್ಥ ಆಯ್ತಾ? ಓಕೆ, ಅರ್ಥ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗ್ತಾ ಇರುತ್ತೆ. ಓಕೆ, ಗುಡ್. ಮುಂದೆ ಹೋಗೋಣ. ನೋಡಿ, 2-3 ವಾಕ್ಯದ ಪ್ರಶ್ನೆಗಳಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಕಾಶ್ಮೀರಿ ಸೇಬ್ ಪಾಠ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ. ಕಾಶ್ಮೀರಿ ಸೇಬ್ ಪಾಠದಿಂದ ನಮಗೆ ಏನು ಒಂದು ಕಲಿಕೆ ಅಥವಾ ಒಂದು ನೀತಿ ಸಿಗುತ್ತೆ? ಈ ಪ್ರಶ್ನೆಯನ್ನು ನಾವು ಏಪ್ರಿಲ್ 2018 ಮುಖ್ಯ ಪರೀಕ್ಷೆಯಲ್ಲಿ ನಾವು ನೋಡಬಹುದು. ಈ ಪ್ರಶ್ನೆಗೆ ಉತ್ತರವನ್ನು ನಾವೀಗ ನೋಡೋಣ. ನೋಡಿ ಮಕ್ಕಳೇ, कश्मीरी सेब पाठ से आपको क्या सीख मिलती है? उत्तर इस प्रकार है. कश्मीरी सेब कहानी पाठ से, कश्मीरी सेब कहानी ಪಾಠದಿಂದ हमको ನಮಗೆ सीख मिलती है कि ನಮಗೆ ಕಲಿಕೆ ಏನಪ್ಪ ಸಿಗುತ್ತೆ ಅಂದ್ರೆ, ಈ ಒಂದು ಪಾಠದಿಂದ ನಮಗೆ ನೀತಿ ಬಾಜಾರ್ ಮೇ ಲೋಗೋಂ ಕೆ ಸಾಥ್, ಪೇಟೆಯಲ್ಲಿ ಜನಗಳ ಜೊತೆಯಲ್ಲಿ ಅಂದ್ರೆ ವ್ಯಾಪಾರಿಗಳ ಜೊತೆಯಲ್ಲಿ ಹೋನೆ ವಾಲೆ ಆಗ್ತಕ್ಕಂಥ ದೋಖೆಬಾಜಿ ಪರ್,
ಮೋಸದ ಬಗ್ಗೆ, ವಂಚನೆಯ ಬಗ್ಗೆ ಪ್ರಕಾಶ್ ಡಾಲಾಗಯ, ಬೆಳಕನ್ನ ಬೀರಲಾಗಿದೆ. ಅಂದ್ರೆ ನಮ್ಮನ್ನ ಎಚ್ಚರಿಸ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಆಗಿದೆ. ಅವ್ರು ಖರೀದಾರಿ ಕರ್ತೆ ಸಮಯ, ಮತ್ತೆ ನಾವು ಖರೀದಿಸುವ ಸಮಯದಲ್ಲಿ, ಕೊಂಡ್ಕೊಳ್ತಕ್ಕಂಥ ಒಂದು ಸಮಯದಲ್ಲಿ ಸಾವಧಾನಿ ಬರ್ತನೇಕಿ, ಎಚ್ಚರಿಕೆ ವಹಿಸ್ತಕ್ಕಂಥ ಒಂದು ಅವಶ್ಯಕತೆಯ ಬಗ್ಗೆ, ಅವಶ್ಯಕತಾ ಪರ್ ಜೋರ್ ದಿಯಾ ಹೈ, ಅದ್ರ ಬಗ್ಗೆ ಹೆಚ್ಚು ಒತ್ತನ್ನ ಇಲ್ಲಿ ಈ ಪಾಠದ ಮೂಲಕ ನಮಗೆ ಕೊಡಲಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಮುಂದೆ ಹೋಗೋಣ. ಮತ್ತೊಂದು 2-3 ವಾಕ್ಯದ ಪ್ರಶ್ನೆಗಳಲ್ಲಿ ಮೂರನೇ ಪ್ರಶ್ನೆಯಾಗಿ ಇಲ್ಲಿ ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಗಯಾ ಹೈ. ಇಂದು, ಆಜ್ಕಲ್ ಮೀನ್ಸ್ ಇವತ್ತಿನ ಸಮಯದಲ್ಲಿ ವಿದ್ಯಾವಂತ ಸಮಾಜದಲ್ಲಿ ಯಾವುದರ ಬಗ್ಗೆ ವಿಚಾರವನ್ನ ಮಾಡಲಾಗ್ತದೆ ಅಂತೇಳಿ ಈಗ ನಾವು ಉತ್ತರವನ್ನ ನೋಡೋಣ. ನೋಡಿ ಮಕ್ಕಳೇ, ಈ ಒಂದು ಪ್ರಶ್ನೆಗೆ ನಾವು 2 ಅಂಕದ ಪ್ರಶ್ನೆ ಅಂತ ಹೇಳಿ ನಾವು ಪರಿಗಣಿಸ್ತಕ್ಕಂಥ ಜೊತೆಗೆ ಇದನ್ನ 3-4 ಅಂಕಕ್ಕೂ ಕೂಡ ನಾವು ಇದೇ ಪ್ರಶ್ನೆಯನ್ನು ನಾವು ನಿರೀಕ್ಷಿಸಬಹುದು ಮುಂದಿನ ಪರೀಕ್ಷೆಗಳಲ್ಲಿ. ಈ ಒಂದು ಪ್ರಶ್ನೆ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ है, समझ लीजिए, ಅರ್ಥ ಮಾಡ್ಕೊಳ್ಳಿ. आजकल शिक्षित समाज में किसके बारे में विचार किया जाता है? उत्तर इस तरह लिखने का है. ಉತ್ತರವನ್ನು ಈ ತರ ಬರೀಬೇಕಾಗುತ್ತೆ. ಆಜ್ಕಲ್ ಶಿಕ್ಷಿತ ಸಮಾಜ ಮೇ, ಇವತ್ತು ಶಿಕ್ಷಿತ ಸಮಾಜದಲ್ಲಿ, ವಿದ್ಯಾವಂತ ಸಮಾಜದಲ್ಲಿ ವಿಟಾಮಿನ್ और ಪ್ರೋಟೀನ್ ಕೆ ಶಬ್ದೋ ಮೇ, ವಿಟಾಮಿನ್ ಮತ್ತು ಪ್ರೋಟೀನ್ ಶಬ್ದಗಳಲ್ಲಿ ವಿಚಾರ ಕರ್ನೇಕಿ ಪ್ರವೃತ್ತಿ, ವಿಚಾರ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ, ಹವ್ಯಾಸ ಅಂತಕ್ಕಂಥದ್ದು ಆಗಿದೆ, ಬೆಳೆದು ಬಂದಿದೆ, ಹೋಗೈ ಹೈ. ಅಬು ಟೊಮೊಟೊ ಭೋಜನ ಕ ಅವಶ್ಯಕಂಗ್ ಬನ್ ಗಯಾ ಹೈ. ಈಗ ಟೊಮೊಟೊ ಭೋಜನದ ಅಂದ್ರೆ ಊಟದ ಒಂದು ಅತ್ಯವಶ್ಯಕ ಅಂಗವಾಗಿ ಕೂಡ ಆಗಿದೆ. ಜೊತೆಗೆ ಮಗರ್ ಅಬ್ ಪತಾ ಚಲಾಕಿ, ಆದ್ರೆ ಈಗ ಗೊತ್ತಾಗ್ತಾ ಇರೋದು ಏನಪ್ಪಾ ಅಂದ್ರೆ ಗಾಜರ್ ಮೇ ಬಿ, ಅಂದ್ರೆ ಕ್ಯಾರೆಟ್ ಅಲ್ಲೂ ಕೂಡ ಬಹುತ್ ವಿಟಾಮಿನ್ ಹೈ, ಬಹಳಷ್ಟು ಅಂಶಗಳಿದಾವೆ. ಎಂತ ಅಂಶ ಇದೆ? ವಿಟಾಮಿನ್ ಅಂಶಗಳಿದಾವೆ. ಏಕ್ ಸೇಬ್ ರೋಜ್ ಕಾಯಿ ಇತ್ತು, ಒಂದು ಸೇಬನ್ನ ದಿನಾಲು ನಾವು ತಿಂದಿದ್ದೆ ಆದ್ರೆ ಡಾಕ್ಟರ್ ಅಂಕಿ ಜರೂರತ್ ನಾ ರಹೆ, ವೈದ್ಯರ ಒಂದು ಅವಶ್ಯಕತೆ ನಮಗೆ ಇರೋದಿಲ್ಲ. ಹಾಗೆ ಮುಂದೆ ಡಾಕ್ಟರ್ ಸೆ ಬಚನೆ ಕೆ ಲಿಯೆ, ಡಾಕ್ಟರಿಂದ ನಾವು ಪಾರಾಗೋದಕ್ಕೆ ನೀಮ್ ಕೌಡಿತಕ್, ಅಂದ್ರೆ ಬೇವಿನ ಎಲೆ ಇರಬಹುದು, ಬೇವಿನ ಕಡ್ಡಿ ಇರಬಹುದು, ಬೇವಿನ ಹಣ್ಣನ್ನು ಇರಬಹುದು ಕೂಡ, ಆ ಬೇವಿನ ಹಣ್ಣನ್ನು ಕೂಡ ನಾವು ತಿನ್ನೋವರೆಗೂ ಕೂಡ ನಾವು ಕಾನೇಕು ತಯಾರು ಹೊಸಕ್ತೆ, ತಿನ್ನಲು ಕೂಡ ನಾವು ಸಿದ್ಧವಾಗಿದೆಯೋ ಅಥವಾ ತಯಾರಾಗಿರ್ಬಹುದು. ಇಂಥ ಒಂದು ಅಂಶವನ್ನು ನಾವು ಈ ಪ್ರಶ್ನೆಗೆ ಉತ್ತರವಾಗಿ ನಾವು 3-4 ಅಂಕ ಮತ್ತು 2 ಅಂಕಕ್ಕೆ, 2 ಅಂಕಕ್ಕಾದ್ರೆ ಮೊದಲ ಒಂದು 2-3 ವಾಕ್ಯಗಳನ್ನು ಬರೆದ್ರೆ ಸಾಕಾಗುತ್ತೆ. ಎಲ್ಲಿವರೆಗೂ ಬರಿಬಹುದು? ಗಾಜರ್ ಮೇ ಬಿ ಬಹುತ್ ವಿಟಾಮಿನ್ ಹೈ, ಏಕ್ ಸೇಬ್ ರೋಜ್ ಕಾಯಿ ಅಥವಾ ಡಾಕ್ಟರ್ ಕಿ ಜರೂರತ್ ನಾ ರಹೆ, ಹೇಗೆ ಇಲ್ಲಿವರೆಗಾದ್ರೂ ಬರಿಬೋದು, ಇಲ್ಲಿವರೆಗಾದ್ರೂ ಬರಿಬೋದು. ಗೊತ್ತಾಯ್ತಲ್ಲ ಮಕ್ಕಳೇ? ಇನ್ನೊಂದು 2 ಸೆಂಟೆನ್ಸ್ ಆ್ಯಡ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಕೊನೆ 2 ಅಂಶಗಳನ್ನು ನೀವು ಆ್ಯಡ್ ಮಾಡಿದರೆ 3-4 ಅಂಕಕ್ಕೆ ಸಾಕಾಗುತ್ತೆ. ಓಕೆ, ಮುಂದೆ ಹೋಗೋಣ. ಈಗ ನಾವು ಮತ್ತೊಂದು ಭಾಗದಲ್ಲಿ ನಾವು ಈ ಒಂದು ಕಹಾನಿ ಪಾಠದಲ್ಲಿ ಮುಂದೆ ಏನೆಲ್ಲ ವಿಚಾರಗಳನ್ನು ನಾವು ಲೇಖಕರಾಗಿರ್ತಕ್ಕಂಥ ಪ್ರೇಮಚಂದ್ರ ಅವರು ನಮ್ಮ ಜೊತೆಯಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡೋಣ. ನೋಡಿ, लेखक ने दुकानदार से मोलभाव किया और आध सेर सेब मांगे. ಮುಂದೆ ಇವರು ಆ ಮಾರ್ಕೆಟ್ ಅಲ್ಲಿ ಲೇಖಕರು ಅಂಗಡಿಯವನ ಜೊತೆಯಲ್ಲಿ ಆ ಒಂದು ಹಣ್ಣಿನ ಒಂದು ಮೌಲ್ಯವನ್ನ, ಬೆಲೆಯನ್ನ ವಿಚಾರ ಮಾಡಿ ಏನ್ ಕೇಳ್ತಾರಪ್ಪ ಅಂದ್ರೆ ಅರ್ಧ ತೂಕ, ಆಧ ಸೇರ್ ಮೀನ್ಸ್ ½ ಕಿಲೋ, ಅರ್ಧ ಕೆಜಿ ತೂಕ ಸೇಬನ ನಮಗೆ ಬೇಕಾಗಿದೆ, ಡಿಮ್ಯಾಂಡ್ ಅಂದ್ರೆ ಕೇಳ್ತಾರೆ. ಕೇಳಿದಾಗ ದುಕಾನ್ದಾರ್ನೆ ಕಹ, किससे कहा? लेखक से कहा, लेखक प्रेमचंद जी से कहा कि, ಅಂಗಡಿಯವನು ಲೇಖಕರ ಜೊತೆಲಿ ಏನಂತ ಹೇಳ್ತಾನೆ? ಹೇಳಿದಾಗ ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ, ಬಡೆ ಮಜೆದಾರ್ ಸೇಬ್ ಆಯೆ ಹೈ ಕಾಸ್ ಕಾಶ್ಮೀರ್ ಕೆ. ಬಾಬುರವರೇ, ಬಹಳ ಒಳ್ಳೆ ಸೇಬುಗಳು ಬಂದಿದ್ದಾವೆ, ಒಳ್ಳೆ ಫಲಭರಿತವಾಗಿರ್ತಕ್ಕಂಥ ಸೇಬುಗಳು ಬಂದಿದೆ, ವಿಶೇಷವಾಗಿ ಕಾಶ್ಮೀರದ ಸೇಬುಗಳಿವು. ಎಲ್ಲೇದು? ಕಾಶ್ಮೀರದಿಂದ ಬಂದಿರತಕ್ಕಂಥ ಸೇಬು. ಆಪ್ ಲೇ ಜಾಯೆ, ತಾವು ತಗೊಂಡೋಗ್ರಿ, ಕಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ, ತಿಂದುಬಿಟ್ಟು ನೀವು ತಮ್ಮ ಆರೋಗ್ಯವನ್ನ, ತಬಿಯತ್ ಮೀನ್ಸ್ ಹೆಲ್ತ್, ಖುಷ್ ಹೋ ಜಾಯೇಗಿ, ನಿಮ್ಮ ಆರೋಗ್ಯ ಬಹಳ ಖುಷಿಯಾಗಿರುತ್ತೆ, ಸಂತೋಷವಾಗಿರುತ್ತೆ ಅಂತ ಹೇಳ್ತಾರೆ. ಹೇಳ್ತಾ ಹಾಗೆ ಅದೇ ಅಂಗಡಿಯವನು ಮತ್ತೆ ತನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರನಿಗೆ ಏನ್ ಹೇಳ್ತಾನೆ? ಈ ಲೇಖಕರಿಗೆ ಹಣ್ಣನ್ನು ಕೊಡುವ ಸಲುವಾಗಿ ದುಕಾನ್ದಾರ್ನೇ ತರಾಜು ಉಟಾಯಿ, ಆ ಅಂಗಡಿಯವನ್ ಏನ್ ಮಾಡ್ತಾನೆ? ತರಾಜು ಮತ್ಲ ವೇಯಿಂಗ್ ಸ್ಕೇಲ್, ವೇಯಿಂಗ್ ಸ್ಕೇಲ್ ಅಂದ್ರೆ ತೂಕದ ತಕ್ಕಡಿ, ತೂಕದ ತಕ್ಕಡಿಯನ್ನ ಎತ್ಕೊಂಡ
ಅವ್ರ ಅಪ್ಪನೇ ನೌಕರ್ ಸೆ ಬೋಲ, ತನ್ನ ಒಂದು ಆಳಿಗೆ, ತನ್ನ ಒಂದು ಕೆಲಸಗಾರನಿಗೆ ಏನಂತ ಹೇಳ್ತಾರೆ, ಸುನೋ ಆದ್ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ್ಲ, ಕೇಳೋ ಅರ್ಧ ತೂಕ ಕಾಶ್ಮೀರ್ ಸೇಬನ ತಗೊಂಬ, ಚುನ್ಕರ್ಲಾನ ಆರಿಸ್ಕೊಂಡು ತರಬೇಕು ಅಂತೇಳಿ ಈ ಮಾತನ್ನ ಯಾರಿಗೆ ಹೇಳಿದ್ರು ಅಂತೇಳಿ ನಿಮಗೆ ಪ್ರಶ್ನೆ ಕೂಡ ನಿಮಗೆ ಮುಂದೆ ಕಿಸ್ನೆ ಕಿಸ್ಸೆ ಕಹ, ಯಾರಿಗೆ ಹೇಳಿದ್ರು ಅಂತ ಕೇಳಿದಾಗ ಕೂಡ ಬರ್ಬೋದು. ಮತ್ತೆ ದುಕಾನ್ದಾರ್ನೇ अपने नौकर से क्या कहा, साथ में बाद में, इस तरह प्रश्न भी तुम्हें आएगा. ಈ ತರದ ಒಂದು ಪ್ರಶ್ನೆಗಳು ಕೂಡ ನಿಮಗೆ ಬರುತ್ತೆ. ಇಲ್ಲಿ ನೋಡಿ ಚೆನ್ನಾಗಿರ್ತಕ್ಕಂಥ ಆ್ಯಪಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ತಾವೆಲ್ಲ ನೋಡಿರ್ತೀರ, ಹಾಗೆ ಇಲ್ಲೂ ಕೂಡ ನೀವು ಕಾಣ್ತಾ ಇದ್ದೀರಾ. ಮುಂದೆ ಹೋಗೋಣ ಮಕ್ಕಳೇ. ಈ ಒಂದು ಪರಿಚ್ಛೇದದ ಬಗ್ಗೆ, ಈ ಒಂದು ಪ್ಯಾರಾಗ್ರಾಫ್ ಬಗ್ಗೆ ನಮಗೆ ಯಾವೆಲ್ಲ ಪ್ರಶ್ನೆಗಳು ಬರಬಹುದು. ಸಬ್ಸೆ ಪೇಲೆ ಮೊತ್ತ ಮೊದಲಿಗೆ ಅವೆರಡು ಅಂಶಗಳನ್ನ ಒಳಗೊಂಡಂತೆ ದೋತಿನ ವಾಕ್ಯ ಉತ್ತಲಿಕೆ, 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಬಹಳ ಚಿಕ್ಕದಾಗಿ ಚೊಕ್ಕದಾಗಿರ್ತಕ್ಕಂಥ ಉತ್ತರಗಳನ್ನು ನಾವು ಇಲ್ಲಿ ಈ ಪ್ಯಾರದಲ್ಲಿ ನಾವು ನಿರೀಕ್ಷಿಸಬಹುದು. ಆ ಪ್ರಶ್ನೆ ಮೊದಲನೇದಾಗಿ ಆ ಒಂದು 2ನೇ ಭಾಗಕ್ಕೆ ಸಂಬಂಧಪಟ್ಟಂತೆ ದುಕಾನ್ದಾರನೇ ಲೇಖಕಸೆ ಕ್ಯಾ ಕಹ, ದುಕಾನ್ದಾರನೇ ಮೀನ್ಸ್ ಅಂಗಡಿಯವನು ಲೇಖಕರಿಗೆ ಏನ್ ಹೇಳಿದ್ರು. ಮೊತ್ತ ಮೊದಲಿಗೆ ಫಸ್ಟ್ ಲೇಖಕರಿಗೆ ಹೇಳ್ತಾರೆ, ನಮ್ಮ ಸೇಬುಗಳು ಈ ತರ ಇದಾವೆ, ಬಹಳ ಮಜಬೂತಾಗಿದ್ದಾವೆ, ಬಹಳ ಫಲಭರಿತವಾಗಿದ್ದಾವೆ, ತಾಂಡೋಗಿ ಹೇಗಿದೆ ನೋಡಿ ಸೇಬು ಅಂತೇಳಿ ಹೇಳಿ ಪ್ರೇರೇಪಣೆಯನ್ನ ಅಂಗಡಿಯವನು ಲೇಖಕರಿಗೆ ಇನ್ಸ್ಪೈರ್ ಮಾಡ್ತಾನೆ ಅಲ್ವರ. ಈಗ ಉತ್ತರ ನೋಡೋಣ ಮಕ್ಕಳೇ. ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದ್ರೆ, ದುಕಾನ್ದಾರನೇ ಲೇಖಕ್ ಸೆ ಕ್ಯಾ ಕಹ, ಅಂಗಡಿಯವನು ಲೇಖಕರೊಂದಿಗೆ ಏನಂತ ಹೇಳ್ದ. ದುಕಾನ್ದಾರನೇ ಲೇಖಕ್ ಸೆ ಕಹ, ಅಂಗಡಿಯವನು ಲೇಖಕರೊಂದಿಗೆ ಹೇಳಿದ್ದೇನೆಂದ್ರೆ, ಬಾಬೂಜಿ ಬಡೇ ಮಜೇದಾರ್ ಸೇಬ್ ಆಯೇ ಹೈ, ಬಾಬುರವರೇ ಬಹಳ ಮಜಬೂತಾಗಿರ್ತಕ್ಕಂಥ ಬಹಳ ಫಲಭರಿತವಾದ ಸೇಬುಗಳು ಬಂದಿದ್ದಾವೆ. ಕಾಸ್ ಕಾಶ್ಮೀರಕ್ಕೆ, ವಿಶೇಷವಾದ ಕಾಶ್ಮೀರದ ಸೇಬುಗಳು. ಆಪ್ ಲೇ ಜಾಯ್, ತಾವು ತಗೊಂಡು ಹೋಗ್ರಿ, ಕಾಕರ್ ತಬಿಯತ್ ಖುಷ್ ಹೋ ಜಾಯಿಗೆ, ತಿಂದ್ಬಿಟ್ಟು ಆರೋಗ್ಯವಾಗಿ ಮತ್ತೆ ಖುಷಿಯಾಗಿರಿ ಅಂತೇಳಿ ಈ ಮಾತನ್ನ ಲೇಖಕರಿಗೆ ಅಂಗಡಿಯವನು ಹೇಳ್ತಾನೆ. ಅರ್ಥವಾಯ್ತಲ್ಲ ಮಕ್ಕಳೇ? ಓಕೆ, ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಕ್ವಶನ್, ದುಕಾನ್ದಾರನೇ ಅಪ್ನಿ ನೌಕರ್ ಸೆ ಕ್ಯಾ ಕಹ, ಲೇಖಕರಿಗೆ ತಾಂಡೋಗಲು ಪ್ರೇರೇಪಣೆ ಕೊಟ್ಟಾದ ಮೇಲೆ ತನ್ನ ಅಂಗಡಿಯಲ್ಲಿರ್ತಕ್ಕಂಥ ಕೆಲಸಗಾರನಿಗೆ ಆಳಿಗೆ ಆ ಲೇಖಕರಿಗೆ ಹಣ್ಣನ್ನು ಕೊಡುವ ಸಲುವಾಗಿ ಏನಂತ ಹೇಳ್ತಾನೆ ಅಂತೇಳಿ ನಾವೀಗ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳೇ. ಈಗ ನಾವು 2ನೇ ಪ್ರಶ್ನೆಗೆ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ದುಕಾನ್ದಾರನೇ ಅಪ್ನಿ ನೌಕರ್ ಸೆ ಕ್ಯಾ ಕಹ, ಅಂಗಡಿಯವನು ತನ್ನ ಕೆಲಸಗಾರನಿಗೆ ಏನಂತ ಹೇಳ್ತಾನೆ. ದುಕಾನ್ದಾರನೇ ತರಾಜು ಉಟಾಯಿ, ಅಂಗಡಿಯವನು ತಕ್ಕಡೆಯನ್ನ ಎತ್ಕೊಂಡ. ಅವ್ರು ಅಪ್ಪನೇ ನೌಕರ್ ಸೆ ಬೋಲ, ಮತ್ತೆ ತನ್ನ ನೌಕರನಿಗೆ ಏನಂತ ಹೇಳ್ತಾನಪ್ಪ ಅಂದ್ರೆ ಹೇಳ್ದ, ಸುನೋ ಕೇಳೋ ಆದ್ ಸೇರ್ ಕಾಶ್ಮೀರಿ ಸೇಬ್, ಅರ್ಧ ಕೆಜಿ ಅಥವಾ ಅರ್ಧ ತೂಕ ಕಾಶ್ಮೀರ ಸೇಬನ್ನ ನಿಕಾಲ್ನ ತಗೊಂಡ್ ಬಾ, ಚುನ್ಕರ್ಲಾನ ಆರಿಸ್ತರಬೇಕು ಅಂತೇಳಿ ಈ ಮಾತನ್ನ ಇಷ್ಟು ಉತ್ತರ ಬರೆದ್ರೆ ಸಾಕು, ನಿಮಗೆ 2 ಅಂಕ ನಿಮಗೆ ಸರಾಗುವ ಸಿಗುತ್ತೆ. ಓಕೆ, ಮುಂದೆ ಹೋಗೋಣ. ಈಗ ನೀವೆಲ್ಲ ಇದುವರೆಗೂ ಮೊದಲ 2 ಭಾಗದಲ್ಲಿ ಏನೆಲ್ಲ ಈ ಒಂದು ಕಥೆಯನ್ನು ನಾವು ಕೇಳ್ತಾ ಬರ್ತಾ ಇದ್ದೀವಿ, ಲೇಖಕರ ಒಂದು ಸ್ವ ಅನುಭವದ ಈ ಒಂದು ಘಟನೆಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಈ ಒಂದು ಮಾರ್ಕೆಟ್ನಲ್ಲಿ ಅಂಗಡಿಯವನ ಬಳಿ ಸೇಬನ ಕೊಂಡು ಈಗ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಾಗ ತಿನ್ನುವ ಸಲುವಾಗಿ ಲೇಖಕರವರು ಯಾವ ರೀತಿ ಪ್ರಯತ್ನವನ್ನು ಮಾಡಿದ್ದಾರೆ ಅಂತೇಳಿ ನಮಗಿಲ್ಲಿ ಕಂಡು ಬರುತ್ತೆ. सुबह मुंह हाथ धोकर जो नाश्ता करने के लिए एक सेब निकाला, ಬೆಳಿಗ್ಗೆ ಮುಖವನ್ನ ಕೈಯನ್ನ ತೊಳ್ಕೊಂಡ್ಬಿಟ್ಟು ಅವರು ಬೆಳಗಿನ ಒಂದು ಟಿಫನ್ ಅನ್ನ, ನಾಷ್ಟಾ ಮೀನ್ಸ್ ಟಿಫನ್, ಬೆಳಗಿನ ಒಂದು ಉಪಹಾರವನ್ನ ಮಾಡೋದಕ್ಕೆ ಅವರು ಒಂದು ಸೇಬನ್ನು ತಗೊಂಡು ನೋಡಿದ್ರೆ ತೋ ಸಡಾ ಹುವಾತ, ಅದು ಕೊಳತೋಗಿತ್ತು. ಸಡಾ ಮೀನ್ಸ್ ಕೊಳತೋಗಿರ್ತಕ್ಕಂಥದ್ದು. ₹1 ಆಕಾರಕ, ಆ ಒಂದು ಸೇಬು ಯಾವ ರೀತಿ ಕೊಳತೋಗಿತ್ತು ಅಂದ್ರೆ ₹1 ಆಕಾರದಲ್ಲಿ, ₹1 ಕಾಯಿನ್ ನೋಡಿದಿರಲ್ವಾ, ಆ ₹1 ಕಾಯಿನ್ನ ಒಂದು ಏನ್ ಸ್ಟ್ರಕ್ಚರ್ ಇದೆ ಆ ಸ್ಟ್ರಕ್ಚರ್ ಅಲ್ಲಿ ಚಿಲ್ಕ ಮೀನ್ಸ್ ಸಿಪ್ಪೆ, ಆ ಸಿಪ್ಪೆ ಏನಾಗಿತ್ತು ಗಲ್ಗಾಯಾತ, ಅಂದ್ರೆ ಅಷ್ಟು ₹1 ಕಾಯಿನಷ್ಟು ಅಲ್ಲಿ ತಗ್ಬಿದ್ದಿತ್ತು. ಗೊತ್ತಾಯ್ತಾ? ದೂಸರಾನೇ ಕಲ ಹೋಗ್ಲಿ, ಒಂದನ ಕೆಟ್ಟೋಗಿದೆ, ಮತ್ತೊಂದು ನೋಡೋಣ ಅಂತೇಳಿ 2ನೇದನ್ನ ತಗೊಂಡಾಗ ಮಗರೇ ಆದ ಸಡ ಹುವ, ಅದು ಕೂಡ ಅರ್ಧ ಕೊಳ್ತೋಗಿತ್ತು, ಸಡ ಹುವಾತ. ತೀಸರಾ ಸೇಬ್, 3ನೇದನ್ನ ತಗೊಳ್ತಾರೆ. 3ನೇ ಸೇಬನ್ನ ತಗೊಂಡ್ರೆ
तीसरा सेब निकाला तो एक सड़ा तो ना था, ಇದೇನು ಕೊಳತೋಗಿಲ್ಲ. ಮಗರ್ ಆದರೆ ಏಕ್ ತರಫ್ ಒಂದ್ ಕಡೆಯಲ್ಲಿ ಅದು ದಬ್ಕರ್ ಬಿಲ್ಕುಲ್ ಪಿಚಕ್ ಗಯಾತ, ಅಂದ್ರೆ ಒಂದ್ ಕಡೆ ಅದ ಹಾಗೆ ಅಪ್ಪಚ್ಚಿ ಆದಂಗ ಆಗ್ಬಿಟ್ಟು ಪೂರ್ತಿ ಪಿಸ ಪಿಸ ಅನ್ನತ್ತಲ್ವಾ, ಮೆತ್ತಗಿರುತ್ತಲ್ಲ ಆ ಮೆತ್ತಗಿತ್ತು. ಮತ್ತೆ ಚೌಥಾ ದೇಕ ಮತ್ತೆ ನಾಲ್ಕನೇದನ್ನ ಫೋರ್ತ್ ಒನ್ ಅನ್ನ ತಗೊಂಡ್ರೆ ನಾಲ್ಕನೇ ಸೇಬನ ನೋಡೋಣ ಚೆನ್ನಾಗಿರುತ್ತೇನಂತ ನೋಡ್ತಾರೆ. ತೋ ಯೋತು ಭೇದಾಗ್ತ, ಇದ್ರಲ್ಲಿ ಏನಂತ ಕಲೆಗಳು ಭೇದಾಗ್ ಮೀನ್ಸ್ ಮಾರ್ಕ್ಸ್. ಯಾವುದೇ ರೀತಿಲಿ ಆ ಸೇಬಲ್ಲಿ ಯಾವುದೇ ಒಂದು ಮಾರ್ಕಿಂಗ್ ಅಂದ್ರೆ ಕೊಳತಾಗಿರ್ತಕ್ಕಂಥದ್ದು ಕೆಟ್ಟೋಗಿರ್ತಕ್ಕಂಥ ಒಂದು ಯಾವುದೇ ಮಾರ್ಕ್ ಇರ್ಲಿಲ್ಲ, ಚೆನ್ನಾಗಿರ್ಬೋದು ಅಂತ ಕಾಣ್ತಾರೆ. ಆದ್ರೆ ಮಗರ್ ಉಸ್ಮೆ ಆದ್ರೆ ಅದರಲ್ಲೂ ಕೂಡ ಏ ಕಾಲ ಸುರಾಕ್ತ, ಒಂದು ಕಪ್ಪು ರಂಧ್ರ, ಸುರಾಕ್ ಮೀನ್ಸ್ ಓಲ್, ಸುರಾಕಾರ್ತ್ಯ ಹೈ ಓಲ್, ಒಂದು ಕಪ್ಪನೇ ಒಂದು ರಂಧ್ರ ತೂತ ಬಿದ್ದಿರೋದು ಕಾಣ ಬರುತ್ತೆ. ಒಂದು ಹಣ್ಣನ್ನು ಹಿಡಿದಾಗ ಅಲ್ಲಿ ಯಾವ ರೀತಿ ಒಂದು ಹುಳನ ಯಾವ್ದಾದ್ರು ಕೊರೆದಿರೋ ಒಂದು ಓಲ್ ಆಗಿರುತ್ತಲ್ವ ಆ ತರ ಕಾಣ್ತಾ ಇದೆ. ಜೈಸ ಅಕ್ಸರ್ ಹೇಗಪ್ಪ ಅಂದ್ರೆ ಅದು ಬೇರೋಮೆ ಓತಾ ಹೈ, ಅಂದ್ರೆ ನೀವೆಲ್ಲ ಬಾರೆಹಣ್ಣು ಎಲಚಿ ಹಣ್ಣು ನೋಡಿದಿರಲ್ವಾ, ಆ ಎಲಚಿ ಹಣ್ಣಲ್ಲಿ ಹಾಗಾಗಿ ಅಲ್ಲಲ್ಲಿ ಚಿಕ್ಕ ಚಿಕ್ಕಿ ಇರುತ್ತೆ ನೋಡಿರ್ಬೋದು ಬಾರೆಹಣ್ಣಲ್ಲಿ, ಆ ತರ ಆ ಸೇಬಿನ ಒಂದು ನಾಲ್ಕನೇ ಸೇಬಿನ ಒಂದು ಸ್ಥಿತಿ ಇತ್ತು. ಕಾಟ ಅಥವಾ ಆ ಸೇಬನ ಕಟ್ ಮಾಡಿದ್ರೆ ಕತ್ತರಿಸಿದ್ರೆ ಬೀತರ್ ಒಳಗಡೆ ವೈಸೇಹಿ ದಬ್ಬೆ, ಅದೇ ರೀತಿ ಏನೆಲ್ಲ ದಬ್ಬೆ ಮೀನ್ಸ್ ಕಲೆಗಳು, ಜೈಸೆ ಬೇರ್ಮೆ ಮತ್ತೆ ಯಾವ ರೀತಿ ಬಾರೆಹಣ್ಣಲ್ಲಿ ಇರುತ್ತೋ ಅದೇ ರೀತಿ ಕಲೆಗಳ ಮಾರ್ಕಿಂಗ್ ಒಳಗಡೆ ಇದೆ. ಏಕ್ ಸೇಬಿ ಕಾನಿಲ್ಲ ಏಕನೆ, ಒಂದು ಸೇಬು ಕೂಡ ಮೊದಲನೇ ಸೇಬಿಂದ ಹಿಡಿದು ನಾಲ್ಕನೇ ಸೇಬರು ಕೂಡ ಒಂದ್ ಸೇಬುಗಳು ಕೂಡ ತಿನ್ನಕ್ಕೆ ಯೋಗ್ಯವಾಗಿರ್ಲಿಲ್ಲ. ಕಾನೆ ಮೀನ್ಸ್ ತಿನ್ನಲು, ಲಾಯಕ್ ನಹಿ ಸೂಕ್ತವಾಗಿರ್ಲಿಲ್ಲ ಅಥವಾ ಯೋಗ್ಯವಾಗಿರ್ಲಿಲ್ಲ, ಅಂದ್ರೆ ತಿನ್ನಕ್ಕೆ ಯಾವುದೇ ರೀತಿಯಲ್ಲಿ ಚೆನ್ನಾಗಿರ್ಲಿಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಒಂದು ನಾವು ಮೂರನೇ ಭಾಗವಾಗಿ ನಾವು ತಗೊಂಡಿಲ್ಲಿ ನೋಡ್ದಾಗಿಲ್ಲಿ ಲೇಖಕರು ಸೇಬನ್ನ ತಿಂತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಸೇಬಿನ ಒಂದು ಪರಿಸ್ಥಿತಿ ಹೇಗಿದೆ, सेब की हालत के बारे में लिखिए, इस तरह की प्रश्न आएगा इस पूरा अंश के बारे में. ಇದೆಲ್ಲ ಇದಷ್ಟು ಒಟ್ಟು ಮಾಡಿ ಇಷ್ಟು ಪ್ಯಾರಾಗ್ರಾಫ್ ಸಂಬಂಧಪಟ್ಟಂತೆ ನಿಮಗೆ 3 ಅಂಕದ ಅಥವಾ 4 ಅಂಕದ ಪ್ರಶ್ನೆಯಾಗಿ ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ ಮಸ್ಟ್ ಅಂಡ್ ಶುಡ್ ನಿಮಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ಅನೇಕ ಸಾರಿ ಈ ಪ್ರಶ್ನೆನ ಇಂದಿನ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತಿರುವಾಗಿ ನೋಡಿದ್ರು ಕೂಡ ಈ ಪ್ರಶ್ನೆ ನಿಮಗೆ ಕಂಡು ಬರೋದನ್ನ ನೀವು ನೋಡಬಹುದು. ಮಕ್ಕಳು ಗಮನ ಹರಿಸಿದ್ರಲ್ವಾ? ಓಕೆ, ವೆರಿ ಗುಡ್ ಚಿಲ್ಡ್ರನ್. ನಾವು ಆ ಒಂದು ಪರಿಚ್ಛೇದದ ಅಥವಾ ಆ ಒಂದು ಪ್ಯಾರದ ಬಗ್ಗೆ ನಾವು ನೋಡಿದಾಗ 3-4 ಅಂಕವಾಲ ಪ್ರಶ್ನೆ ನಾನು ಈಗಾಗಲೇ ಹೇಳಿದೆ ಅಲ್ವರ ನಿಮಗೆ. ಈ ಪ್ರಶ್ನೆ ನಿಮಗೆ 3-4 ಅಂಕಗಳಿಗೆ ಮತ್ತು 3-4 ವಾಕ್ಯದಲ್ಲಿ ಬರೀತಕ್ಕಂಥ ಒಂದು ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಅಂತೇಳಿ ಆ ಪ್ರಶ್ನೆಯನ್ನ ಈಗ ನಾವು ನೋಡೋಣ. ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ, ಸೇಬಿನ ಒಂದು ಪರಿಸ್ಥಿತಿಯ ಬಗ್ಗೆ, ಸೇಬಿನ ಒಂದು ಆ ಒಂದು ಸ್ಥಿತಿ ಹೇಗಿತ್ತು ಅದ್ರ ಬಗ್ಗೆ ನೀವು ಬರೆಯಿರಿ ಅಂತೇಳಿ ನಾವು ಉತ್ತರವನ್ನ ಮತ್ತೆ ನಾವು ಆ ಪರಿಚಯದಲ್ಲಿ ಏನೆಲ್ಲ ನಾವು ಉತ್ತರವನ್ನು ನೋಡಿದ್ವೋ ಅದು ನಾವು ಮತ್ತೆ ಈಗ ನೋಡೋಣ. ಈ ಪ್ರಶ್ನೆ ಬಗ್ಗೆ ನಾವು ವಿವರವಾಗಿ ಡೀಟೇಲ್ ಆಗಿ ಆನ್ಸರ್ ಬರೀಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಇದು 2 ಅಥವಾ 3 ಅಂಕದ ಪ್ರಶ್ನೆ ಅಲ್ಲ, ಇದು 4 ಅಂಕಕ್ಕೆ ಕೇಳ್ತಕ್ಕಂಥ ವಿವರಣಾತ್ಮಕ ಉತ್ತರ ಆಗಿರುತ್ತೆ. ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ, ಸೇಬಿನ ಒಂದು ಪರಿಸ್ಥಿತಿಯ ಅದರ ಒಂದು ಸ್ಥಿತಿ ಹೇಗಿತ್ತು, ಎಲ್ಲ ಸೇಬುಗಳು ಯಾವುದೋ ಒಂದು ಸೇಬಲ್ಲ, ಇಲ್ಲಿ ಲೇಖಕರು ತಂದಿರತಕ್ಕಂಥ ಅಷ್ಟು ಸೇಬಿನ ಒಂದು ಪರಿಸ್ಥಿತಿ ಲೇಖಕರು ಸ್ವತಃ ಇಲ್ಲಿ ನಮಗೆ ಹೇಳ್ದಂತ ಏನೆಲ್ಲ ವಾಕ್ಯಗಳಿದೆ ಆ ವಾಕ್ಯಗಳನ್ನ ನಾವು ಇಂದಿನ ಸ್ಲೈಡ್ಸ್ ಅಲ್ಲಿ ನಾವು ನೋಡಿದ್ವಲ್ಲ ಆ ಭಾಗದಲ್ಲಿ ಮತ್ತೆ ನಾವಿಲ್ಲಿ ಬರಿತಾ ಇದೀವಿ ಮಕ್ಕಳೇ. ಸುಬಹ मुंह हाथ धोकर जो नाश्ता करने के लिए एक सेब निकाला तो सड़ा हुआ था, 1 रुपये के आकार का छिलका गल गया था. दूसरा निकाला मगर एक आधा सड़ा हुआ था. तीसरा सेब निकाला, एक सड़ा तो ना था मगर एक तरफ दबकर बिल्कुल पिचक गया था, बिल्कुल पिचक गया था. चौथा देखा वह यो तो बेदाग था मगर उसमें एक काला सुराख था जैसा अक्सर बेरों में होता है. काटा तो भीतर वैसे ही दब्बे जैसे बेर में होते हैं. एक सेब भी खाने लायक नहीं था. इस तरह उत्तर लिखिए. ಈ ರೀತಿ ನೀವು ಉತ್ತರವನ್ನ ಅಭ್ಯಾಸವನ್ನ ಮಾಡಬೇಕಾಗುತ್ತೆ. ಜಾಸ್ತಿ ಇರೋ ಉತ್ತರಗಳಿಗೆ ನೀವು ಪದೇ ಪದೇ 4-5 ಸಾರಿ ಬರೆದು ನೋಡಿ, ನೋಡದಲ್ಲೇ ಬರೆದು
ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಈ ಅಂಕಗಳು ಮಿಸ್ ಆಗಲ್ಲ ಮಕ್ಕಳೇ. ನಾವು ಮುಂದಿನ ಭಾಗ ನೋಡೋಣ ಮಕ್ಕಳೇ. ಕೇಳ್ತಾ ಇದ್ದೀರಲ್ವ ಮಕ್ಕಳೇ, ಈಗ ನಾವು ಆ ಒಂದು ಭಾಗದಲ್ಲಿ ಸೇಬಿನ ಪರಿಸ್ಥಿತಿಯ ಬಗ್ಗೆ, ಸೇಬಿನ ಆ ಒಂದು ಪರಿಸ್ಥಿತಿಯನ್ನು ಲೇಖಕರು ಯಾವ ರೀತಿ ನಮಗೆ ವಿವರಿಸಿದ್ರೋ ಹಾಗೆ ಮುಂದೆ ಆ ಒಂದು ಸೇಬಿನ ಪರಿಸ್ಥಿತಿಯ ಬಗ್ಗೆ ಅವರು ಅನುಭವಿಸಿರ್ತಕ್ಕಂಥ ಒಂದು ಅನುಭವನ ಮತ್ತೆ ಮುಂದೆ ನಮಗೆ 4ನೇ ಭಾಗ ನಾವಿಲ್ಲಿ ಅಧ್ಯಯನ ಮಾಡೋಣ. ಏತೋ ಸಾಬ್ ದೋಖಾ ಹೈ ಲೇಖಕ್ ಜಿ ಕೆ ಅನುಸಾರ, ಲೇಖಕರವರ ಅನುಸಾರ ಇದಂತೂ ಬಹಳ ಮಹಾ ಮೋಸ ಇದೆ, ಅಂದ್ರೆ ಸ್ವಚ್ಛವಾದ ಮೋಸ ಇದೆ, ಕ್ಲೀನ್ ಚೀಟ್ ಅಂತೇಳಿ ಹೇಳ್ತಾರೆ. ಪೆಹಲೆ ಐಸಾ ನಹಿತ, ಮೊದಲು ಹಿಂದಿನ ಕಾಲದಲ್ಲಿ ಈ ತರ ಇರ್ಲಿಲ್ಲ. ವ್ಯಾಪಾರಿಯೋಂಕಿ ಸಾಕ್ ಬನಿ ಹೋಯ್ತಿ, ವ್ಯಾಪಾರಿಗಳಲ್ಲಿ ಏನಪ್ಪಾ ಇತ್ತಂದ್ರೆ ಲೇನ್ ದೇನ್ ಕಿ, ಸಾಕ ಮತ್ಲಬ್ ಕ್ಯಾ ಹೋತಾ ಹೈ ಲೇನ್ ದೇನ್, ಕೊಡುಕೊಳ್ಳುವಿಕೆ ಅಂದ್ರೆ ಸಾಟಿ ವಿನಿಮಯ ಪದ್ಧತಿಯನ್ನ, ಒಂದು ವಸ್ತುವನ್ನು ಕೊಟ್ಟು ಮತ್ತೊಂದು ವಸ್ತುವನ್ನ ತಗೊಳ್ತಕ್ಕಂಥ ಒಂದು ವ್ಯಾಪಾರಿಕ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ಬೋಯ್ತಾಗ. ಮುಜೆ ಯಾದ ಹೈ, ನನಗೆ ನೆನಪಿದೆ, ಏಕ್ ಬಾರ್ ಮೈನೆ ಮೊಹರಂಕೆ ಮೇಲೆ, ನಾನು ಒಂದ್ಸಾರಿ ಮೊಹರಂನ ಒಂದು ಮೇಳದಲ್ಲಿ, ಮೊಹರಂನ ಒಂದು ಉತ್ಸವದಲ್ಲಿ ಏಕ್ ದುಕಾನ್ದಾರ್ ಸೆ ಏಕ್ ಪೈಸೆ ಕಿ ರೇವಡಿ ಆಲೈತಿ, ಒಬ್ಬ ಅಂಗಡಿಯವನ ಬಳಿ 1 ಪೈಸೆಯ ಒಂದು ಎಳ್ಳಿನ ಮಿಠಾಯಿಯನ್ನ, ರೇವಡಿಯ ಮೀನ್ಸ್ ಸ್ವೀಟ್ಸ್, ಎಳ್ಳು ಮಿಠಾಯಿಯನ್ನು ನಾನು ತಗೊಂಡಿದ್ದೆ. ಅವ್ರ ಪೈಸೆ ಕಿ ಜಾಗ, ಆ ಒಂದು ಪೈಸೆಗೆ ಬದಲಾಗಿ ಅಟನ್ನಿ ದೇ ಆಯತ, ಅಟನ್ನಿ ಅಂದ್ರೆ 50 ಪೈಸವನ್ನ, 50 ಪೈಸೆನ ನಾನು ಕೊಟ್ಟು ಬಂದಿದ್ದೆ. ಗರ ಆಕರ್ ಮನೆಗೆ ಬಂದ್ಬಿಟ್ಟು ಅಪ್ನಿ ಬೂಲ್ ಮಾಲೂಮ್ ಮುಗೀತು, ನನ್ನ ತಪ್ಪು ಏನು ಅಂತೇಳಿ ಅರಿವಾಯ್ತು. ನಾನೇನ್ ತಪ್ಪು ಮಾಡಿ ಬಂದೆ, ನಾನೀಗ ಆ ಅಂಗಡಿಯವನಿಗೆ ಏನ್ ಮಾಡಿ ಬಂದೆ ಅಂತೇಳಿ ಅರಿವಾದ ಮೇಲೆ ದುಕಾನ್ದಾರ್ಕೆ ಪಾಸ್, ಆ ಅಂಗಡಿಯವನ ಬಳಿ ದೌಡ್ಗೈ ಓಡೋಗ್ಬಿಟ್ಟು ಆಶಾನೇ ಐತಿಗೆ, ಯಾಕೆ ಕೊಡೋದ್ರು, ಮಿಕ್ಕ ಚಿಲ್ಲರೆಯನ್ನು ನಾವು ವಾಪಸ್ ಇಸ್ಕೊಂಡ್ಲೇ ಇಲ್ಲ, ಹಂಗೆ ಬಿಟ್ಟು ಬಂದಿದ್ದೀನಲ್ಲ, ಇಸ್ಕೊಂಡ್ ಬರೋಣ ಅಂತೇಳಿ ಹೋಗ್ತಾರೆ. ಹೋಗುವ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಸಂಶಯ ಇದೆ, ಒಂದು ಡೌಟ್ ಇದೆ. ಏನಪ್ಪ ಡೌಟ್ ಅಂದ್ರೆ ಭರವಸೆ ಇರಲಿಲ್ಲ, ಇದು ಮತ್ತೆ ವಾಪಸ್ ಚಿಲ್ಲರೆ ನಾನು ಅಂಗಡಿಯವನ ಹತ್ರ ಇಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರು. ನಾನು ಕೊಟ್ಟಿದ್ದೀನಪ್ಪ, ನೀವು ಇಸ್ಕೊಂಡೋಗಿದ್ದೀರಾ, ಮತ್ತೆ ಸುಮ್ಮನೆ ಕೇಳಕ್ ಬಂದಿದ್ದೀರಾ ಅಂತೇಳಿ ಹೇಳ್ಬೋದು ಅಂತೇಳಿ ಆ ಒಂದು ಭಾವನೆಯಲ್ಲಿ ಅಟನ್ನಿ ಲೌಟಾಯಾಗ ಅವನು ಆ ಒಂದು 50 ಪೈಸೆನ ಹಿಂದಿರುಗಿಸ್ತಾನ ಇಲ್ವೋ ಅಂತೇಳಿ ಸಂಶಯ ಇತ್ತು. ಲೇಕಿನ್ ಆದರೆ ಉಸೆ ಪ್ರಸನ್ನ ಚಿತ್ತಸೆ, ಆ ಅಂಗಡಿಯ ಅವನು ಬಹಳ ನಗುಮುಖದಿಂದ, ಪ್ರಸನ್ನ ಚಿತ್ತ ಅಂದ್ರೆ ಬಹಳ ಮುಗುಳ್ನಗೆಯೊಂದಿಗೆ ಅಟನ್ನಿ ಲೌಟಾದಿ, ನನ್ನ ಒಂದು 50 ಪೈಸವನ್ನ 50 ಪೈಸೆಯನ್ನ ವಾಪಸ್ ಹಿಂದಿರುಗಿಸ್ಕೊಟ್ಟ. ಅವ್ರು ಉಲ್ಟೆ ಮತ್ತೆ ಅದಕ್ಕೆ ಬದಲಾಗಿ ಮುಚ್ಚೆ ಕ್ಷಮಾ ಮಾಂಗಿ, ನನ್ನ ಹತ್ರ ಕ್ಷಮೆಯನ್ನು ಕೂಡ ಅವನು ಕೇಳ್ಕೊಂತಾನೆ. ಸಾರಿ, ನಿಮಗೆ ಕೊಡ್ಬೇಕಾಯ್ತು, ನಾನೇ ಕೊಡ್ಬೇಕಾಯ್ತು, ಕೊಡ್ಲಿಲ್ಲ, ಮರ್ತು ಬಿಟ್ಟೆ ಅಂತೇಳಿ ತನ್ನ ಮೇಲೆ ತನ್ನ ಈ ಒಂದು ತಪ್ಪನ್ನ, ಲೇಖಕರ ತಪ್ಪನ್ನ ತಾನೇ ವ್ಯಾಪಾರಿ ವಹಿಸ್ಕೊಳ್ತಾನೆ. ಆದ್ರೆ ಇಲ್ಲಿ ಪರ್ಯಾಹ ಕಾಶ್ಮೀರಿ ಸೇಬ್ಗೆ ನಾಮ್ಸೆ, ಆದ್ರೆ ಲೇಖಕರಿಗೆ ಈಗ ರೀಸೆಂಟ್ ಆಗಿರ್ತಕ್ಕಂಥ ಒಂದು ಏನು ಅನುಭವ ಇದೆ, ಆ ಕಾಶ್ಮೀರಿ ಆಪಲ್ ಅನ್ನ ಖರೀದಿಸ್ಬೇಕಾದ್ರೆ ಆಗಿರ್ತಕ್ಕಂಥ ಒಂದು ಮೋಸ, ಈ ಒಂದು ಎಳ್ಳು ಮಿಠಾಯಿ ತಗೊಳ್ಬೇಕಾದ್ರೆ ಆಗಿರ್ತಕ್ಕಂಥ ಒಂದು ಅನುಭವಕ್ಕೆ ಬಹಳ ಒಂದು ವ್ಯತ್ಯಾಸವನ್ನು ಅವರು ಕಾಣ್ತಾರೆ. ಹಿಂದಿನ ಕಾಲದಲ್ಲಿ ಅಂತ ಒಂದು ಪ್ರಾಮಾಣಿಕತೆ, ಈಮಾನ್ದಾರಿ ಕಿ ಪ್ರವೃತ್ತಿ, ಈಮಾನ್ ಕಿ ಪ್ರವೃತ್ತಿ, ಆ ಒಂದು ಪ್ರಾಮಾಣಿಕತೆ ಒಂದು ಪ್ರವೃತ್ತಿಗೂ ಇವತ್ತಿನ ಒಂದು ಬೇಯಿಮಾನ್ಕ ಒಂದು ಅಪ್ರಾಮಾಣಿಕತೆಯ ಒಂದು ಹೋಲಿಕೆಯನ್ನು ಮಾಡ್ತಾರೆ. ಅಂದ್ರೆ ತಾಳೆಯನ್ನು ಮಾಡ್ತಾ ಹೇಳ್ತಾರೆ. ಏನಪ್ಪಾ ಅಂದ್ರೆ ನೋಡಿ, ಪರ್ಯಾಹ ಕಾಶ್ಮೀರಿ ಸೇಬ್ಗೆ ನಾಮ್ಸೆ, ಈ ಒಂದು ಕಾಶ್ಮೀರದ ಆಪಲಿನ ಒಂದು ಹೆಸರಲ್ಲಿ ಸಡೆವೆ ಸೇಬ್, ಕೊಳತೋಗಿರ್ತಕ್ಕಂಥ ಸೇಬ್ಗಳನ್ನ ಬೇಚೆ ಜಾತೆ ಮಾರ್ತಾರಲ್ಲ, ಎಂತ ಜನ ಇವರು ಅಂತೇಳಿ. ಮುಜ್ಜೆ ಆಶಾ ಹೈ, ನನಗೆ ಒಂದು ಭರವಸೆ ಇದೆ, ಒಂದು ನಂಬಿಕೆ ಇದೆ. ಏನಪ್ಪಾ ಅಂದ್ರೆ ಪಾಠಕ್ ಓದುಗರು, ಪಾಠಕ್ ಮೀನ್ಸ್ ರೀಡರ್, इस कहानी पढ़ने वाले, इस कहानी को देखने वाले लोग क्या समझ लेने का है, ಏನನ್ನ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಬಾಜಾರ್ ಮೇ ಜಾಕರ್, ಮಾರ್ಕೆಟ್ಗೆ ಹೋದಂತ ಸಂದರ್ಭದಲ್ಲಿ ಮೇರಿ ತರ, ನನ್ನಂತೆ ನನಗಾಗಿರ್ತಕ್ಕಂಥ ಒಂದು ಈ ಕಹಿ ಅನುಭವದಂತೆ ನಿಮ್ಗೆ ಯಾರಿಗೂ ಕೂಡ ಆಗ್ಬಾರ್ದು. ಆಂಕೆ ನಾ ಬಂದ್ಕರ್, ಕಣ್ಣು ಕಣ್ಣನ್ನು ಮುಚ್ಕೊಂಡ್ರೆ ಸುಮ್ಮನೆ ಚೆನ್ನಾಗಿದೆ ಬಿಡೋ, ಹೇಗೋ ಇದೆ ತಾಂಬಂದ್ಬಿಡೋಣ ಅಂತೇಳಿ ತರಾತುರಲ್ಲಿ ಅರ್ಜೆಂಟಾಗಿ ಕೊಂಡ್ಕೊಂಡು ಬರ್ತಕ್ಕಂಥ ಒಂದು ಪ್ರಮೇಯಕ್ಕೆ ಹೋಗ್ಬೇಡಿ. ಬಂದ್ ಕಲ್ಲಿಯಾ ಕರೆಂಗೆ, ಒಂದು ಪಕ್ಷ ನೀವು ಕಣ್ಣು ಮುಚ್ಕೊಂಡು ನೀವು ತಗೊಂಡಿದ್ದೆ ಆದ್ರೆ ಎಂತ ಒಂದು ಫಲವನ್ನು ನೀವು ಅನುಭವಿಸ್ಬೇಕಾಗತ್ತೆ. ನಹಿತೋ, ಇಲ್ದಿದ್ರೆ ಉನಿಹೇಬಿ ಕಾಶ್ಮೀರಿ ಸೇಬಿಹಿ ಮಿಲೇಗಿ, ನಿಮಗೂ ಕೂಡ ಆ ರೀತಿ ಮಾಡ್ತಕ್ಕಂಥ ಯಾವುದೇ ಒಬ್ಬ
ಕೊಂಡುಕೊಳ್ತಕ್ಕಂಥ ಏನೋ ಖರೀದಿದಾರರಿಗೆ, ಅಂದ್ರೆ ನಾವು ಕೊಳ್ತೀವಲ್ವ, ನಾವು ಹೋಗಿ ನಮಗೇನು ಸಿಗುತ್ತೆ, ನನಗೆ ಸಿಕ್ಕಿರ್ತಕ್ಕಂಥ, ಲೇಖಕರಿಗೆ ಸಿಕ್ಕಿರ್ತಕ್ಕಂಥ ಒಂದು ಕಾಶ್ಮೀರ್ ಆಪಲ್ಗಳು ಹೇಗಿದ್ದು ಗೊತ್ತಲ್ವ, ಎಷ್ಟು ತಾಜವಾಗಿದ್ವಲ್ವಾ, ಎಷ್ಟು ಚೆನ್ನಾಗಿದ್ವಲ್ಲ, ಅಂಥ ಸೇಬುಗಳು ಕೂಡ ನಿಮಗೂ ಕೂಡ ದೊರೆಯುತ್ತೆ ಅಂತೇಳಿ ತಮ್ಮ ಒಂದು ಅನುಭವನ ಈ ಕೊನೆಯದಾಗಿ ವ್ಯಕ್ತಪಡಿಸ್ತಾರೆ. ಮಕ್ಕಳೇ, ಚೆನ್ನಾಗಿ ಅರ್ಥ ಆಯ್ತು ಅಂತ ಕಾಣುತ್ತೆ ಈ ಒಂದು ಪ್ಯಾರಾಗ್ರಾಫು. ಅರ್ಥ ಆಯ್ತಲ್ವಾ? ಈಗ ನಾವು ಮುಂದೆ ನೋಡೋಣ. ಈ ಚಿತ್ರದಲ್ಲಿ ನಿಮಗೆ ಆ ಒಂದು ರೇವಡಿಯ ಏನು ಅಂತೇಳಿ ನಿಮಗೆ ಕೆಲವರಿಗೆ ಡೌಟ್ಸ್ ಇರ್ಬೋದಿತ್ತು, ಯಾವ ಸ್ವೀಟ್ ಅಪ್ಪ, ಯಾವ ಥರ ಇರುತ್ತೆ ಅಂತೇಳಿ. ರೇವಡಿಯ ಮೀನ್ಸ್ ಎಳ್ಳಿನ ಒಂದು ಸ್ವೀಟ್, ಎಳ್ಳು ಮಿಠಾಯಿ ಅಂತ ನಾವು ಕರಿಬೋದು. ಓಕೆ ಮಕ್ಕಳೇ, इसके बारे में संबंधित एक प्रश्न देखना, अनुरूपता के आधारित प्रश्न है. ಅನುರೂಪತಾ ಅಂದ್ರೆ ಏನು ಅಂತ ನಿಮ್ಗಾಗಲೇ ಈಗ ಪದ್ಯ ಭಾಗದಲ್ಲಿ ಇದರ ಒಂದು ಪರಿಚಯ ಆಗಿದೆ ನಿಮಗೆ. ಮೊದಲ ಪದದ ಸಂಬಂಧದಂತೆ ಮೂರನೇ ಪದದ ಉತ್ತರವನ್ನ ಬರೀಬೇಕಾಗುತ್ತೆ. ಕಾಶ್ಮೀರಿ ಸೇಬ್ ಬೇಚನೆ ವಾಲಾ, ಕಾಶ್ಮೀರ್ ಸೇಬನ್ನ ಮಾರ್ತಕ್ಕಂಥವನ ಅವನ ಒಂದು ಕ್ಯಾರೆಕ್ಟರ್ ಗುಣ ಏನಾಗಿದೆ? ಬೇಯಿಮಾನ್, ಅಪ್ರಾಮಾಣಿಕತನ. ಅದೇ ಒಂದು ಕಾಲಘಟ್ಟದಲ್ಲಿ, ಹಿಂದಿನ ಕಾಲದಲ್ಲಿ ರೇವಡಿ ಬೇಚನೆ ವಾಲ, ಇಸಿ ಪಾಠ ಮೇ, ಇದೇ ಪಾಠದಲ್ಲಿ ಎಳ್ಳು ಮಿಠಾಯಿನ ಮಾರ್ತಕ್ಕಂಥವನ ಗುಣ ಏನಿದೆ? ಇಸ್ಕೆ ಖಿಲಾಫ್ ಲಿಖ್ನಾ ಚಾಹಿ, ಇದರ ವಿರುದ್ಧವಾಗಿ ನಾವು ಉತ್ತರವನ್ನ ಥಿಂಕ್ ಮಾಡಬೇಕು. ಅವನಲ್ಲಿ ಏನಿತ್ತು? ಬೇಯಿಮಾನ್ ಅಂದ್ರೆ ಅಪ್ರಾಮಾಣಿಕತನ ಇತ್ತು. ಈತನಲ್ಲಿ ಏನಿದೆ? ರೇವಡಿ ಬೇಚನೆ ವಾಲೋಂಕೆ ಪಾಸ್ ಕ್ಯಾ ಹೈ? ईमान गुण, ईमान का गुण है, ईमानदारी का गुण है. उत्तर इस तरह लिखिए. ईमान अथवा ईमानदार. दोनों भी सही होता है, ಎರಡು ಕೂಡ ಸರಿ ಆಗುತ್ತೆ. ಈಮಾನ್ ಅಂತಲೂ ಬರೀಬಹುದು, ಈಮಾನ್ದಾರ್ ಅಂತಲೂ. ಮುಂದೆ ಹೋಗೋಣ ಮಕ್ಕಳೇ. ಚೆನ್ನಾಗಿ ಅರ್ಥವಾಗಿದೆ ಅಂತ ಕಾಣುತ್ತೆ, ಎಲ್ಲ ಖುಷಿಯಾಗಿದೆ ಅಲ್ವಾ? ಓಕೆ, ಮತ್ತೊಂದು ಅನುರೂಪತಾ ಪ್ರಶ್ನೆಯನ್ನು ನಾವಿಲ್ಲಿ ಕಾಣಬಹುದು. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ಈ ಒಂದು ಪ್ರಶ್ನೆಗೆ, ಅನುರೂಪತಾ ಪ್ರಶ್ನೆಗೆ ಉತ್ತರ ಬರೆದ್ವಲ್ವಾ ಮಕ್ಕಳೇ? ನೋಡಿ, ಮತ್ತೆ ಉತ್ತರ ನಮಗೆ ಶೋ ಆಗ್ತಾ ಇದೆ. ಯಾಕೆ ಶೋ ಆಗ್ತಾ ಇದೆ ಅಂದ್ರೆ, ಈ ಪ್ರಶ್ನೆ ನಮಗೆ ಏಪ್ರಿಲ್ 2022 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಅಂತೇಳಿ ಮತ್ತೆ ನಮಗೆ ಜ್ಞಾಪಿಸ್ತಾ ಇದೆ. ನಾವು ಮರ್ತು ಬಿಟ್ಟಿದ್ವಲ್ವಾ? ಹಾಗಾಗಿ ಏಪ್ರಿಲ್ 2022 ಈ ಪ್ರಶ್ನೆ ಈ ತರ ಬಂದಿತ್ತು, ಉತ್ತರವನ್ನ ಈ ತರ ಬರಿಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ? ಅಂದ್ರೆ ಅನುರೂಪದಲ್ಲೂ ಕೂಡ ನಮಗೆ ಪಾಠದ ಮಧ್ಯದಲ್ಲಿ ಬರ್ತಕ್ಕಂಥ ಅನೇಕ ಅಂಶಗಳು ಈ ರೀತಿ ಪದ ಸಂಬಂಧದಂತೆ ಉತ್ತರಗಳು ಬರ್ತವೆ. ಖಾಲಿಸ್ತಾನ್ ಬರಿಯೇ, ಜೋಡ್ಕರ್ ಲಿಖಿಯೇ, ಅಥವಾ ಸಹಿ ವಿಕಲ್ಪ ಚುನ್ಕರ್ ಲಿಖಿಯೇ, ಅಂದ್ರೆ ಬಹುವಿಕಲ್ಪೀಯ ಪ್ರಶ್ನೆಗಳಾಗಿ ಕೂಡ ನಾವು ಈ ತರ ಒಂದು ಅಂಶಗಳನ್ನು ನಾವು ಗಮನಿಸಬಹುದು ಮಕ್ಕಳೇ. ಮುಂದೆ ಹೋಗೋಣ. ಪಾಠ ಆಶಯ, ಈ ಒಂದು ಸಂಪೂರ್ಣ ಪಾಠದ ಒಂದು ಆಶಯ ಏನಾಗಿದೆ? ಯಾವ ಒಂದು ಆಶಯವನ್ನ, ಅಂದ್ರೆ ಯಾವ ಒಂದು ವಿಷಯನ್ನ ಇಟ್ಕೊಂಡು ಈ ಪಾಠವನ್ನು ನಮಗೆ ಕೊಡಲಾಗಿದೆ? ಲೇಖಕ ಅಪ್ನ ಅನುಭವ ಬತಾತೆ ಹುಯಿ, ಲೇಖಕರು ತಮ್ಮ ಅನುಭವವನ್ನು ಹೇಳ್ತಾ ಪಾಠಕಂಕು ಓದುಗರಿಗೆ ಸಚೇತ್ ಕರ್ತೆ, ಎಚ್ಚರಿಸ್ತಾರೆ, ಅವೇರ್ ಮಾಡ್ತಾರೆ. ಏನಪ್ಪ ಅಂದ್ರೆ, ಅಗರ್ ಖರೀದಾರಿ ಕರ್ತೆ ಸಮಯ, ಒಂದು ಪಕ್ಷ ನಾವು ಖರೀದಿಸುವ ಸಮಯದಲ್ಲಿ ಸಾವಧಾನಿ ನಹಿ ಬರ್ತೇತೋ ಧೋಕಾ ಕಾಣಿಕೆ ಸಂಭಾವನೆ. ಈ ಒಂದು ಪಾಠದ ಆಶಯನ ನಾವು 2-3 ವಾಕ್ಯದ ಪ್ರಶ್ನೆಯಲ್ಲಿ ನಾವು ಉತ್ತರ ಬರ್ದಿದ್ವಿ ಅಲ್ವಾ ಮಕ್ಕಳೇ? ಅಂದ್ರೆ ನಾವು ಕೊಂಡ್ಕೊಳ್ಳೋ ಸಮಯದಲ್ಲಿ ನಾವು ಎಚ್ಚರಿಕೆ ವಹಿಸ್ಲಿಲ್ಲ ಅಂದ್ರೆ ನಾವು ಮೋಸಕ್ಕೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆ ಬಹಳಷ್ಟು ಇರುತ್ತೆ ಅಂತೇಳಿ. ಹಾಗಾಗಿ ಕೊಂಡುಕೊಳ್ಳೋ ಸಮಯದಲ್ಲಿ ಪರಿಶೀಲಿಸಬೇಕು, ಇದು ಹಣ್ಣು ಹೇಗಿದೆ, ಈ ವಸ್ತು ಹೇಗಿದೆ ಅಂತೇಳಿ ನಾವು ನೋಡಿದಾಗ ನಮಗೆ ಮೋಸ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರೋದಿಲ್ಲ ಅಲ್ವಾ ಮಕ್ಕಳೇ? ಓಕೆ, ಮುಂದೆ ಹೋಗೋಣ. ಇಲ್ಲಿಗೆ ನಮ್ಮ कहानी पाठ 2 कश्मीरी सेब लेखक प्रेमचंद जी के द्वारा रचित इस पाठ के बारे में सविस्तार से विचार करके आए हैं. ಸವಿಸ್ತಾರವಾಗಿ ಅನೇಕ ಅಂಶಗಳನ್ನು ನಾವು ತಿಳಿತಾ ಬಂದಿದ್ದೀವಿ. ಪಾಠ ಎಲ್ಲರಿಗೂ ಅರ್ಥವಾಗಿದೆ ಅಂತ ಕಾಣುತ್ತೆ. ಮತ್ತೊಮ್ಮೆ ನೋಡಿ, ಅರ್ಥವಾಗಲಿಲ್ಲ ಮತ್ತೆ ಇದನ್ನ ರೀಪ್ಲೇ ಮಾಡಿ. ಜೊತೆಗೆ ನಮ್ಮ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೊಬ್ಬರಿಗೆ ಆಗದಿ ಕೇಳಿ, ಮತ್ತೆ ಈ ಒಂದು ಚಾನಲ್ನ ನೋಡ್ತಾ ಇರಿ. ನಿಮ್ಮ ಒಂದು ಗೆಲುವೇ ನಮ್ಮ ಮುಖ್ಯ ಧ್ಯೇಯ ಆಗಿದೆ. ಹಾಗಾಗಿ ಯಶಸ್ಸಿನ ಕಡೆ ಸಾಗ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.